ओम शांति। जैसे सेवा के लिए समय निकालते हो तो उसमें कभी नियम से भी ज्यादा लगा देते हो। सेवा में समय लगाना बहुत अच्छी बात है और सेवा का बल भी मिलता है। सेवा में बिजी होने कारण छोटी छोटी बातों से बच भी जाते हो। ಬಾಬಾ ತಿಳಿಸ್ತಾ ಇದಾರೆ, ನೀವು ಸೇವೆ ಮಾಡೋದಕ್ಕೆ ತೊಡಗಿದಾಗ ನೀವು ಏನ್ ಮಾಡ್ತೀರಾ, ಸೇವೆ ಮಾಡ್ಬೇಕಂದಾಗ ಟೈಮ್ ಮಾಡ್ಕೊಳ್ತೀರಾ ತಾನೆ. ಸೇವೆ ಮಾಡ್ಬೇಕಂತ ನಿಮ್ಗೆ ಇಷ್ಟ ಇದ್ರೆ ಅದಕ್ಕೆ ನೀವು ನಿಮ್ಮ ಯಾವುದೇ ಕೆಲಸಗಳಿದ್ರೆ ಅದನ್ನ ಬದಿಗೊತ್ತಿ ಮೊದ್ಲು ಸೇವೆಗೆ ಗಮನ ಕೊಟ್ಟು ಅದನ್ನ ನೀವು ಮಾಡ್ಬೇಕಂದ್ರೆ ಸಮಯ ಮಾಡ್ಕೋತೀರಿ. ಆಮೇಲೆ ನೀವು ಎಷ್ಟೊತ್ತು ಮಾಡ್ಬೇಕಂತ ಅನ್ಕೊಂಡಿರ್ತೀರಾ, ಸೇವೆ ಮುಗಿಸ್ಬಿಡೋಣ ಅನ್ಕೊಂಡು ನೀವು ಅಂದ್ಕೊಂಡಿದ್ದಕ್ಕಿಂತ ಅಥವಾ ನಿಯಮಕ್ಕಿಂತ ಜಾಸ್ತಿನೇ ಟೈಮ್ ಅನ್ನ ಅಲ್ಲಿ ವಿನಿಯೋಗಿಸ್ತೀರಿ. ಸೇವೆ ಮಾಡ್ಬೇಕಾದ್ರೆ ನಮ್ಗೆ ಆಸಕ್ತಿ ಇರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮಾಡೋಣ ಅಂತ ಮಾಡ್ತೀರಾ. ಹೀಗೆ ಸೇವೆಯಲ್ಲಿ ನೀವು ಸಮಯವನ್ನ ತೊಡಗಿಸ್ತೀರಲ್ಲ, ಇದೇನೋ ಒಳ್ಳೆ ವಿಷಯನೇ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಸೇವೆ ಮಾಡಿದಾಗ ನಿಮಗೆ ಶಕ್ತಿ ಬಲನೂ ಸಿಗುತ್ತೆ ಮತ್ತು ಸೇವೆ ಮಾಡೋದ್ರಲ್ಲಿ ಬ್ಯುಸಿ ಆಗೋ ಕಾರಣದಿಂದ ನಿಮ್ಗೆ ಸಣ್ಣ ಪುಟ್ಟ ವಿಷಯಗಳಿಂದ ನೀವೇನಾಗ್ತೀರಾ, ಬಚಾವ್ ಆಗ್ತೀರಾ. ಅನುಭವ ಇದೆ ತಾನೆ. ಸೇವೆ ಮಾಡುವಾಗ ಏನಿರುತ್ತೆ, ನಮ್ಗೇನೋ ಒಂದು ಬಾಬೋರ್ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅನ್ಸುತ್ತೆ, ಆಮೇಲೆ ನಾನೊಂದು ಒಳ್ಳೇದ್ ಕೆಲಸ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಆಗ ನಮ್ಗೆ ಬೇರೆ ನೆಗೆಟಿವ್ ವಿಷಯಗಳ ಬಗ್ಗೆ ನಮ್ಗೆ ಗಮನ ಹೋಗಲ್ಲ. ಅಂದ್ರೆ ಎಷ್ಟೋ ಅನರ್ಥ ಬೇಡದ ವಿಷಯಗಳ ಕಡೆಯಿಂದ ನಾವು ಬಚಾವ್ ಆಗ್ತೀವಿ, ಅಂದ್ರೆ ಅದರಿಂದ ನಾವು ರಕ್ಷಣೆ ಆಗ್ತೀವಿ. ಬಾಪ್ ದಾದಾ बच्चों की सेवा पर बहुत खुश है, हिम्मत पर बलिहार जाते हैं, लेकिन सेवा याद में उन्नति में थोड़ा भी रुकावट करने के निमित्त होती है, तो ऐसी सेवा का समय को भी कम करना चाहिए. ಬಾಬಾ ಹೇಳ್ತಾರೆ, ಈಗ ನೀವು ಸೇವೆ ಅಂದಾಗ ಏನು ಯೋಚನೆ ಮಾಡೋದಿಲ್ಲ, ಮಾಡ್ಬೇಕು ಅಂದಾಗ ಮಾಡ್ಬಿಡ್ತಾರೆ. ಅಂದ್ರೆ ಎಲ್ರು ಹಂಗಿರಲ್ಲ, ಕೆಲವರಿಗೆ ಸೇವೆ ಬಗ್ಗೆ ಅವರಿಗೆ ಇಚ್ಛೆ ಇರುತ್ತೆ. ಅಂದ್ರೆ ಭಗವಂತನ ಮನೆ ಸೇವೆ ಮಾಡೋಣ ಅಂದ್ರೆ ಅವರು ಹಿಂದೆ ಮುಂದೆ ನೋಡೋದೇನೇ ಇಲ್ಲ. ಅಂದ್ರೆ ತಮ್ಮ ವ್ಯಕ್ತಿಗತವಾದಂತಹ ಅಗತ್ಯಗಳು ಅಥವಾ ತನಗೆ ಏನಾದ್ರೂ ಹಸಿವು, ನೀರಡಿಕೆ, ನಿದ್ರೆ, ವಿಶ್ರಾಂತಿ ಇದನ್ನೆಲ್ಲ ಬದಿಗೊತ್ತಿ ಸೇವೆ ಮಾಡ್ಬೇಕಲ್ಲ ಅಂತ ಅವರು ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಬಗ್ಗೆನೋ ನೀವು ಮಾಡೋದೇನೋ ನಿಮ್ ಬಗ್ಗೆ ಬಾಬಾ ಖುಷಿ ಪಡ್ತಾರೆ. ನೀವು ಧೈರ್ಯ ಮಾಡ್ತೀರಲ್ಲ ಸೇವೆ ಮಾಡೇ ಬಿಡೋಣ ಅಂತ, ಅದಕ್ಕೆ ನಾನು ನಿಮ್ಗೆ ಸರೆಂಡರ್ ಆಗ್ಬಿಡ್ತೀನಿ ಅಂತ ಬಾಬಾ ಹೇಳ್ತಾರೆ. ಆದ್ರೆ ನೀವು ಸೇವೆಯಲ್ಲಿ ಜಾಸ್ತಿ ಬ್ಯುಸಿ ಆಗೋದ್ರಿ ಅಂದ್ರೆ ಅದು ನಿಮ್ಮ ಆತ್ಮೋನ್ನತಿಗೆ ಸ್ವಲ್ಪ ಅಡಚಣೆ ಉಂಟು ಮಾಡ್ಲಿಕ್ಕೆ ನಿಮಿತ್ತ ಆಗಿರುತ್ತೆ. ಅಂತಹ ಸೇವೆಯ ವಿಷಯದಲ್ಲಿ ನಿಮ್ಮ ಸಮಯವನ್ನ ಕಡಿಮೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಬಾಬಾ ತಿಳಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ನಾವು ಟೈಮ್ ಟೇಬಲ್ ಅಲ್ಲಿ ನಾವು ರಾತ್ರಿ ನಿದ್ದೆ ತಡ ಮಾಡಿದ್ವಿ ಅಂದ್ರೆ ಇಡೀ ದಿನದಲ್ಲಿ ನಮ್ದು ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಸೇವೆ ಮತ್ತು ಭಗವಂತನ ನೆನಪು ಮಾಡೋ ವಿಷಯದಲ್ಲೂ ಸಹ ಏನಾಗುತ್ತೆ, ಒಂದ್ ರೀತಿನಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೆ. मानो सेवा का प्लान बनाने में व सेवा को प्रैक्टिकल लाने में समय भी लगता है, तो रात के समय को कट करके 12 के बदले 11 बजे सो जाओ. ನೋಡಿ, ಇಷ್ಟು ಬಾಬಾ ನಮ್ಮ ಟೈಮ್ ಟೇಬಲ್ ಅನ್ನು ಹೇಳ್ತಾ ಇರ್ತಾರೆ. ಅದರಿಂದ ಏನ್ ಮಾಡಿ ಅಂತಂದ್ರೆ, ನೀವು ಸೇವೆಯ ಯೋಜನೆಯನ್ನ ಮಾಡ್ಕೊಳ್ತೀರಾ ತಾನೆ, ಅದನ್ನ ಆ ಸೇವೆಯನ್ನ ಪ್ರಾಕ್ಟಿಕಲ್ ತರ್ಲಿಕ್ಕೆ ಟೈಮ್ ಆಗ್ಬಿಡುತ್ತೆ. तो वही 1 घंटा जो कम किया वो ಶರೀರ್ ಕೋ ರೆಸ್ಟ್ ದಿ ತೋ ಅಮೃತ್ ವೇಳ ಅಚ್ಚಾ रहेगा. ನೋಡಿ, 12 ಗಂಟೆಗೆ ಮಲ್ಗೋದನ್ನ ನೀವು ಅಟ್ಲೀಸ್ಟ್ 11 ಗಂಟೆಗೆ ಮಲ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ 1 ಗಂಟೆ ಎಕ್ಸ್ಟ್ರಾ ರೆಸ್ಟ್ಗೆ, ಶರೀರಕ್ಕೆ ರೆಸ್ಟ್ ಸಿಕ್ತಲ್ಲ, ಆಗ ನಿಮ್ಮ ಅಮೃತ ವೇಳೆಯ ಒಂದು ಟೈಮು ಸಾದ್ರೆ ಬೆಳಗ್ಗೆ ಎದ್ದು ಧ್ಯಾನ ಮಾಡೋದು, ಅವಾಗ ನಿಮ್ಗೆ ನೋಡಿ ಆಟೋಮೆಟಿಕ್ ಆಗಿ ಎದ್ದೇಳುವಾಗ ಫ್ರೆಶ್ ಆಗಿರ್ತೀರಾ, ಎದ್ದು ಬಿಡ್ತೀರಾ, ಬುದ್ಧಿನೂ ಫ್ರೆಶ್ ಇರುತ್ತೆ. ನಹಿ ತೋ ದಿಲ್ ಖಾತಿ ಹೇ कि सेवा तो कर रहे हैं लेकिन याद का चार्ट जितना होना चाहिए उतना नहीं है. ಇಲ್ಲ ಅಂದ್ರೆ ಮನಸ್ಸು ಒಂದು ಕೊರಿತಾ ಇರುತ್ತೆ. ಅಂದ್ರೆ ಈ ಬಾಬೋರ ವಾಣಿ ಕೇಳೋರಿಗೆ ಇಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಧ್ಯಾನ ಮಾಡಿದ್ರೆ ಒಳ್ಳೇದು ಅಂತ ಬಾಬೋರ್ ಹೇಳ್ತಿರ್ತಾರಲ್ಲ, ಅದನ್ನ ಕೇಳ್ತಾ ಇರೋರಿಗೆ ಮನ್ಸು ಕೊರಿಯುತ್ತೆ. ಅಯ್ಯೋ, ಬಾಬಾ ಹೇಳ್ತಾರೆ 4 ಗಂಟೆಗೆ ಎದ್ದಳಕ್ ಆಗ್ತಾ ಇಲ್ಲ, ಎದ್ ಕೂತ್ರು ನನ್ಗೆ ತಲೆ ಭಾರ ಇರುತ್ತೆ, ಫ್ರೆಶ್ ಆಗಿರೋದಿಲ್ಲಲ್ಲ, ಯೋಗ ಮಾಡಕ್ ಆಗ್ಲಿಲ್ವಲ್ಲ ಅಂತ ಅವ್ರ ಒಳಗೊಳಗೆ ಮನ್ಸು ಕೊರಿತಾ ಇದೆ. ಅದಕ್ಕೋಸ್ಕರ ನಮ್ಮ ಆತ್ಮೋನ್ನತಿಯನ್ನ ನಾವು ವಂಚನೆ ಮಾಡ್ಕೊಂಡು ಸೇವೆ ಮಾಡ್ಬೇಕು ಮಾಡಿ ಅಂತ ಬಾಬಾ ಹೇಳೋದಿಲ್ಲ. ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕಡಿಮೆ ಮಾಡ್ಕೊಳ್ರಿ ಅಂತಾನೆ ಹೇಳ್ತಾರೆ.
तो याद का चार्ट जितना होना चाहिए उतना नहीं है. ಇಲ್ಲ ಅಂದ್ರೆ ಏನಾಗೋದಿಲ್ಲ, ಏನ್ ಮಾಡೋದು, ಯೋಗ ಎಷ್ಟ್ ಮಾಡ್ಬೇಕಾಗಿತ್ತು ಅಷ್ಟ್ ಮಾಡಕ್ ಆಗಲ್ಲ ಅಂತ ಅನ್ನಿಸ್ತಾ ಇರುತ್ತೆ. जो संकल्प दिल में व मन में बार बार आता है, ಯಾವ ವಿಚಾರ ಸಂಕಲ್ಪದಲ್ಲಿ ಮನಸ್ಸಿನಲ್ಲಿ ಪದೇ ಪದೇ ಬರುತ್ತೋ, ये ऐसा होना चाहिए लेकिन हो नहीं रहा है, तो उन संकल्प के कारण बुद्धि फ्रेश नहीं होती. ಅಂದ್ರೆ ಮನಸ್ಸು ಕೊರಿತಾ ಇರುತ್ತೆ, ಅಯ್ಯೋ ಬೆಳಗ್ಗೆ 4 ಗಂಟೆಗೆ ಎದ್ದು ಚೆನ್ನಾಗ್ ಪವರ್ಫುಲ್ ನೆನಪು ಮಾಡ್ಬೇಕು ಅನ್ಕೊಳ್ತೀನಿ. ಅಂದ್ರೆ ಬೆಳಗ್ಗೆ ಎದ್ದು ಯೋಗ ಮಾಡಿದಾಗ ನಮ್ಮ ಸಂಕಲ್ಪ ಸಿದ್ಧಿ ಆಗುತ್ತೆ, ಪಾಪ ಭಸ್ಮ ಆಗುತ್ತೆ. ನಾನೆಲ್ಲ ಅಂದ್ರೆ ಬಾಬಾ ಬೆನಿಫಿಟ್ಸ್ ಅಲ್ಲಿ ಹೇಳಿರ್ತಾರಲ್ಲ, ಅಮೃತ ವೇಳೆ ಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂತ. ಹಾಗೆ ಹೇಳಿದಾರೆ ಬಾಬಾ. ಎಷ್ಟೋ ಜನ ಮಾಡ್ತಾ ಇದಾರೆ, ನನಗ್ ಮಾಡಕ್ ಆಗ್ಲಿಲ್ವಲ್ಲ ಅಂತ ಯಾವಾಗ ನಮ್ಮ ಮನಸ್ಸು ನಮ್ಮ ವಿವೇಕ ತಿಂತಾ ಇರುತ್ತಲ್ಲ, ಆ ಸಂಕಲ್ಪದ ಕಾರಣನು ನಮ್ಮ ಬುದ್ಧಿ ಏನಿರೋ ಫ್ರೆಶ್ ಆಗಿರೋದಿಲ್ಲ ಅಂತ ಬಾಬಾ ಹೇಳುತ್ತೆ. ನಾವ್ ಅನ್ಕೊಂಡಂಗೆ ನಾವ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಬುದ್ಧಿ ಫ್ರೆಶ್ ಆಗಿರಲ್ಲ. ಅವ್ರ ಬುದ್ಧಿ अगर फ्रेश है तो फ्रेश बुद्धि से 2-3 घंटे का काम 1 घंटे में पूरा कर सकते. ನಿಮ್ ಬುದ್ಧಿ ಫ್ರೆಶ್ ಆಗಿದ್ರೆ 2-3 ಗಂಟೆಯ ಕೆಲಸವನ್ನ 1 ಗಂಟೆನಲ್ಲಿ ನೀವು ಫಿನಿಶ್ ಮಾಡಕ್ ಆಗುತ್ತೆ ಅಂತ ನಿನ್ನೆನು ಸಹ ಬಾಬಾ ಹೇಳಿದ್ರಲ್ಲ. ಏನ್ ಹೇಳಿದ್ರು ಬಾಬಾ ಅವ್ರ ನೆನ್ನೆ? ಟೈಮ್ ಟೇಬಲ್ ಹಾಕೊಳ್ಳಿ, ನಿಮ್ಮ ಮನಸ್ಸಿಗೂ ನಿಮ್ಮ ಬುದ್ಧಿಗೂ ಸಹ ಏನೆಲ್ಲ ಯೋಚನೆ ಮಾಡ್ಬೇಕು ಅಂತ ಟೈಮ್ ಟೇಬಲ್ ಹಾಕೊಳ್ಳಿ. ಆಗ 10 ಜನ ಮಾಡೋ ಕೆಲಸ ನೀವು ಒಬ್ರೇ ಮಾಡ್ಬೋದು ಅಂತ. ಅಂದ್ರೆ ನಾವ್ ಯಾವಾಗ್ಲೂ ನಾವು ಶಿಸ್ತು ಇಟ್ಕೊಂಡಿರ್ಬೇಕು, ಸಮಯದ ಬಗ್ಗೆ ಶಿಸ್ತಿರ್ಬೇಕು, ಆಮೇಲೆ ನಮ್ಮ ಕೆಲಸದ ಬಗ್ಗೆ ಶಿಸ್ತಿರ್ಬೇಕು. ಸಿಕ್ಕಿದ್ದಕ್ಕೆಲ್ಲ ಮಾಡಕ್ ಹೋಗೋದು, ಎಲ್ಲಾ ಯೋಚನೆ ಮಾಡೋದು, ಎಲ್ಲಾ ಮೈ ಮೇಲೆ ಎಳ್ಕೊಳ್ಳೋದು ಮಾಡ್ಬಾರ್ದು. ನಾವ್ ಒಂದು ಪ್ಲಾನ್ ಇಟ್ಕೊಂಡು ಒಂದು ನಿಗದಿ ಪಡಿಸ್ಕೊಂಡು ಅದಕ್ಕೆ ಟೈಮ್ ಅನ್ನ ನಿರ್ದಿಷ್ಟವಾಗಿ ಇಷ್ಟು ಸಮಯ ಅಂತ ಇಟ್ಕೊಂಡು ಹಾಗೆಲ್ಲ ಮಾಡಿದ್ರೆ ನಮ್ಮ ಎನರ್ಜಿ ಸೇವ್ ಆಗಿ ನಾವು 10 ಕೆಲಸಗಳನ್ನ ಅಂದ್ರೆ ಒಬ್ಬ ಮನುಷ್ಯ 10 ಜನ ಮಾಡೋ ಕೆಲಸನ ಒಬ್ರು ಮಾಡಕ್ಕೂ ಬರುತ್ತೆ. ಅಂದ್ರೆ ಅಷ್ಟು ನೀವೇನಾಗಿರ್ತೀರಿ, ಅಲರ್ಟ್ ಆಗಿರ್ತೀರಿ, ಆಕ್ಟಿವ್ ಆಗಿರ್ತೀರಿ. ಮತ್ತು ನಿಮ್ಗೆ ಆ ಒಂದು ಫ್ರೆಶ್ ಆಗಿರೋದ್ರಿಂದ ನೀವು ಸ್ಪೀಡ್ ಆಗಿ ಮಾಡ್ಬೋದು. ಬುದ್ಧಿ ಮಂದ ಇದ್ದವ್ರಿಗೆ ಏನಾಗುತ್ತೆ, ಬುದ್ಧಿ ಭಾರ ಇದ್ದಾಗ ಅವ್ರಿಗೆ ಏನೋ ಮಾಡ್ತಿರ್ತಾರೆ, ಮಾಡ್ಬೇಕಲ್ಲ ಅಂತ ಮಾಡ್ತಿರ್ತಾರೆ, ಅರ್ಧಂಬರ್ಧ ಮಾಡಿ ಬಿಡ್ತಾ ಇರ್ತಾರೆ. ಅದನ್ನ ಇನ್ನೊಂದ್ಸಲ ಶುರು ಮಾಡ್ಬೇಕಾದ್ರೆ ಅದ್ ಲಿಂಕೆ ಹೊರಟೋಗಿರುತ್ತೆ. ಈ ತರ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನೀವು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದು ನಿಮ್ ಬುದ್ಧಿ ಮೇಲೆ ಏನು ಹೊರೆ ಇರ್ಲಿಲ್ಲ ಅಂದ್ರೆ ನೀವು 2-3 ಗಂಟೆಯ ಕೆಲಸನ 1 ಗಂಟೆನಲ್ಲಿ ಮಾಡಿ ಮುಗಿಸ್ಲಿಕ್ಕೆ ಆಗುತ್ತೆ. ಇದು ಬಹಳ ಮುಖ್ಯ ಈ ಕಲಿಯುಗದಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್, ನಾವ್ ಯಾವ್ದಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದ್ದೀವಿ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕು. ಕೆಲಸ ಸರಿಯಾಗಿ ಮಾಡ್ತಾ ಬಿಡ್ತಾ ಇದ್ದೀವ, ಮಾಡಿದ್ವಿ ಅದು ಬೇರೆ ವಿಷಯ. ಅದು ಹೇಗೆ ಸಮಯಕ್ಕೆ ಸರಿಯಾಗಿ ಶುರು ಮಾಡಿದ್ವಾ, ಎಷ್ಟು ಸಮಯದಲ್ಲಿ ಮುಗಿಸಿದ್ವಿ, ಅದು ಬಹಳ ಮುಖ್ಯವಾಗುತ್ತೆ. ಅದರಿಂದ ಬೇಗ ನಿಮ್ ಕೆಲ್ಸನೂ ಬೇಗ ಮುಗಿಯುತ್ತೆ. ಥಕಿ ಹುಯಿ ಬುದ್ಧಿ ಮೇ ಟೈಮ್ ಜಾದಾ ಲಗ್ ಜಾತಾ ಹೈ, ಈ ಅನುಭವ ಏನ ಅಂದ್ರೆ ಬುದ್ಧಿ ಯಾವಾಗ ದಣಿದೋಗಿರುತ್ತೋ ಆಗ ನಿಮ್ಗೆ ಕೆಲಸಗಳಿಗೆ ಟೈಮ್ ಜಾಸ್ತಿ ಎಳೆಯುತ್ತೆ ಅಂತ ಬಾಬಾ ಹೇಳುತ್ತೆ. ನೋಡಿ, ಕೆಲವರು ಆಕ್ಟಿವ್ ಆಗಿರೋ ನೋಡಿ ಕೆಲಸ ಎಷ್ಟು ಚಕ ಅಂತ ಮಾಡಿ ಮುಗಿಸ್ಬಿಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಎಷ್ಟೊತ್ತು ಮಾಡ್ತಾನೆ ಇರ್ತಾರೆ. ಆ ಕೆಲ್ಸದಲ್ಲಿ ಒಂದ್ ಕೆಲ್ಸ ಇಟ್ಕೊಂಡ್ರೆ ಇಡೀ ದಿನ ಅದ್ರಲ್ಲೇ ಮುಳುಗೋಗ್ಬಿಡ್ತಾರೆ. ಯಾಕೆಂದ್ರೆ ಅವ್ರ ಬುದ್ಧಿ ಫ್ರೆಶ್ ಆಗಿರೋದಿಲ್ಲ, ಅವ್ರ ಬುದ್ಧಿ ಮೇಲೆ ಅವರಿಗೆ ಹಿಡಿತಾ ಇರೋದಿಲ್ಲ. ಅವ್ರ ಬುದ್ಧಿನಲ್ಲಿ ಏನೋ ಒಂದ್ ರೀತಿನಲ್ಲಿ ದ್ವಂದ್ವ, ಆಲಸ್ಯ ಇರುತ್ತೆ. ಅದಕ್ಕೋಸ್ಕರ ನಮ್ ಟೈಮ್ ಟೇಬಲ್ ಅನ್ನೋದಕ್ಕೆ ಇರ್ತಾರಲ್ಲ, ನಿದ್ದೆಗೆಟ್ಟು ಬುದ್ಧಿಗೆಟ್ಟ ಅಂತ ಒಂದು ಗಾದೆ ಇದೆ. ಅದರಿಂದ ನಮ್ ನಿದ್ದೆನ ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ನಮ್ಮ ಬುದ್ಧಿಯಿಂದ ನಾವು ಫ್ರೆಶ್ ಆಗಿದ್ರೆ ನಮ್ಮಿಂದ ನಾವು ಹೆಚ್ಚು ಕೆಲಸಗಳನ್ನ ನಾವು ತೆಗಿಬಹುದು. शरीर के हिसाब से भी फ्रेश और आत्मिक उन्नति के रूप में भी फ्रेश, डबल फ्रेशनेस रहती है. तो 1 घंटे का कार्य आधे घंटे में कर लेंगे. ಶಾರೀರಿಕವಾಗಿಯೂ ಅವರು ಫ್ರೆಶ್ ಆಗಿರ್ತಾರೆ. ಯಾರು ಚೆನ್ನಾಗಿ ಫ್ರೆಶ್ ಆಗಿ ನಿದ್ದೆ ಮಾಡಿದ್ದವರು. ಆಮೇಲೆ ಬುದ್ಧಿ ಮೇಲೆ ಅವರಿಗೆ ಪಶ್ಚಾತ್ತಾಪ ಇರಬಾರ್ದು. ನಾನು ಹಿಂಗ್ ಮಾಡ್ಬೇಕಾಗಿತ್ತು, ನಾನು ಹಿಂಗ್ ಮಾಡಕ್ ಆಗ್ತಾ ಇಲ್ಲ, ಬೆಳಗ್ಗೆ ಬೇಗ ಹೇಳೋಣ ಅನ್ಕೊಳ್ತೀನಿ, ಆಗ್ತಾ ಇಲ್ಲ. ಆತರ ಎಲ್ಲ ಬುದ್ಧಿ ಮೇಲೆ ಅವರಿಗೆ ವಿವೇಕ ತಿಂತಾ ಇದ್ರೆ ಅವ್ರ ಬುದ್ಧಿ ಫ್ರೆಶ್ ಇರೋದಿಲ್ಲ ಅಂತ ಹೇಳಿದ್ರಲ್ಲ ಬಾಬು ಅವರು. ಆದ್ರೆ ಫ್ರೆಶ್ ಬುದ್ಧಿ ಇತ್ತು ಅಂದ್ರೆ ಮಾನಸಿಕ ಶಾರೀರಿಕ ಎರಡು ಫ್ರೆಶ್ ಆಗಿರ್ತಾರೆ. ಅವರ ಆತ್ಮೋನ್ನತಿ ಅಂತಕ್ಕಂತಹದ್ರಲ್ಲೂ ಅವರು ಫ್ರೆಶ್ ಆಗಿರ್ತಾರೆ. ಅವಾಗ ಡಬಲ್ ಫ್ರೆಶ್ನೆಸ್ ಇರುತ್ತೆ. ಅಂದ್ರೆ ಅವ್ರ ಮೆಂಟಲಿನೂ ಅವರು ಸಕ್ಸಸ್ ಆಗ್ತಾ ಇರ್ತಾರೆ, ಫ್ರೆಶ್ ಆಗಿರ್ತಾರೆ. ಆಮೇಲೆ ಫಿಸಿಕಲಿನೂ ಫ್ರೆಶ್ ಆಗಿರ್ತಾರೆ. ನೋಡಿ ಎಷ್ಟ್ ಚೆನ್ನಾಗಿರುತ್ತೆ ಅವಾಗ. ನಾವು ಮಾನಸಿಕವಾಗಿಯೂ ಖುಷಿ ಫ್ರೆಶ್ ಆಗಿರೋದು, ದೈಹಿಕವಾಗಿಯೂ ಫ್ರೆಶ್ ಆಗಿರೋದು.
ಅವಾಗ ನಮ್ಗೆ ಊಟನು ಸರಿ ಹೋಗುತ್ತಿಲ್ಲ ಅಂದ್ರೆ ನೀವು ಏನು ನಿದ್ರೆ ಸರಿ ಇಲ್ಲ ಅಂದ್ರೆ ಊಟದ ಟೈಮ್ ಟೇಬಲ್ ಹೆಚ್ಚಾಗುತ್ತೆ, ಆಮೇಲೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ 1 ಗಂಟೆ ಕಾ ಕಾರ್ಯ ಆಧಾ ಗಂಟೆ ಮೇ ಕರ್ ಲೇಂಗೆ. ಹೀಗೆ 1 ಗಂಟೆ ಕೆಲ್ಸನ ನೀವು ಅರ್ಧ ಗಂಟೆಯಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಇರುತ್ತೆ. ಕೆಲವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿರ್ತದಲ್ಲ, ಏನ್ ಅಷ್ಟ್ ಬೇಗ ಮಲ್ಕೊಳಕೋದ್ರೆ ನಿದ್ದೆನೆ ಬರೋದಿಲ್ಲ ಅಂತ ಹೇಳಿ. ಅಂದ್ರೆ ನಮ್ಗೆ ಈ ಒಂದು ಪ್ರಕೃತಿನೂ ಒಂದು ಪಾಠ ಕಲಿಸುತ್ತೆ ತಾನೆ. ಸೂರ್ಯಾಸ್ತವಾಯ್ತು ಅಂದ್ರೆ ನಮ್ಮ ದಿನಚರಿ ಮುಗೀತಾ ಬಂತು ಅಂತ. ಹೀಗೆ ಸಾಮಾನ್ಯ ಒಂದು ಪದ್ಧತಿಯ ಪ್ರಕಾರನು ಸೂರ್ಯೋದಯಕ್ಕಿಂತ ಮುಂಚೆನೆ ಹೇಳ್ಬೇಕು. ಅದು ಸಹ ಒಂದು ಆರೋಗ್ಯಕ್ಕೆ ನಿಯಮ ಆಗಿದೆ. इसलिए सदैव अपनी दिनचर्या में फ्रेश बुद्धि रहने का अटेंशन रखो. ज्यादा सोने का भी आदत ना हो, लेकिन जो आवश्यक समय शरीर के हिसाब से चाहिए उसका अटेंशन रखो. ಅದರಿಂದ ಜಾಸ್ತಿ ನಿದ್ದೆ ಮಾಡುವಂತ ಅಭ್ಯಾಸನು ಇಟ್ಕೋಬಾರ್ದು. ಅಂದ್ರೆ ಯಾರಿಗೆ ಮಂದ ಬುದ್ಧಿ ಇರ್ತಾರೋ ಏನ್ ಮಾಡ್ತಾರೆ, ಮಲಗ್ತಾ ಇರ್ತಾರೆ, ಜಾಸ್ತಿ ಮಲಗ್ತಾ ಅಂದ್ರೆ ಅವ್ರಿಗೆ ಗೊತ್ತು ಗುರಿ ಜವಾಬ್ದಾರಿ ಏನು ಇರೋದಿಲ್ಲ. ಮಲಗಿದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಆ ತರ ಮಲಗ್ತಾ ಇರ್ತಾರೆ. ಅದಕ್ಕೆ ಈ ಕಲಿಯುಗದ ಅಂತ್ಯದ ಸಮಯ ಹತ್ರ ಬರ್ತಾ ಇದೆ. ನಮ್ ಜೀವನದ ಗಳಿಗೆಗಳೇ ಕಡಿಮೆ ಇದೆ ಎನ್ನುವಾಗ ನಾವು ನಿದ್ದೆನಲ್ಲಿ ಹೆಚ್ಚು ಕಾಲ ಕಳಿಬಾರ್ದು. ಅದಕ್ಕೆ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಹಗಲೆಲ್ಲಾ ನಿದ್ರೆ ಮಾಡಕ್ ಶುರು ಮಾಡ್ತೀವಲ್ಲ ಜಾಸ್ತಿ ಟೈಮ್. ಅವಶ್ಯಕತೆ ಇದ್ದಾಗ ನಿಮ್ಮ ಶಾರೀರಿಕವಾಗಿ ಲೆಕ್ಕಾಚಾರದ ಪ್ರಕಾರ ಎಷ್ಟ್ ಬೇಕು ನಿದ್ದೆ ಅದ್ರ ಕಡೆ ಅಟೆನ್ಷನ್ ತಿಳ್ಕೊಳ್ಳಿ. ನೀವು ನಿದ್ದೆ ಸರಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಹಗಲು ನಿಮ್ಗೆ ರೆಸ್ಟ್ ಬೇಕಾಗುತ್ತೆ. ಹಂಗೇನಾದ್ರು ಬೇಕಾದಾಗ ನೀವು ರೆಸ್ಟ್ ಅನ್ನ ನಿದ್ದೆ ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ನೀವು ನಿದ್ದೆ ಮಾಡ್ರಿ. ಆದ್ರೆ ಅಟೆನ್ಷನ್ ಇಟ್ಕೊಳ್ಳಿ, ಒಂದು ಬ್ಯಾಲೆನ್ಸ್ಗೆ ಅಟೆನ್ಷನ್ ಇಟ್ಕೊಳ್ಳಿ, ಒಂದು ಶಿಸ್ತು ಇಟ್ಕೊಳ್ಳಿ ನಿದ್ದೆ ಬಗ್ಗೆ, ಊಟದ ಬಗ್ಗೆ. कभी कभी कोई सेवा का चांस होता है, मास 2 मास में 2-4 बार देरी हो गई वो दूसरी बात है, लेकिन अगर नियमित रूप से शरीर थका हुआ होगा तो याद में फर्क पड़ेगा. ಇದಕ್ಕೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕೆಲವೊಂದ್ಸಲ ನಿಮ್ಗೆ ಸೇವೆ ಅವಕಾಶ ಜಾಸ್ತಿ ಆಗ್ಬಿಡುತ್ತೆ. ಅಂತ ಸಮಯದಲ್ಲಿ ತಿಂಗಳಲ್ಲಿ 1 ಸಲ 2 ಸಲ ನೀವು ಲೇಟ್ ಆಗಿ ಮಲ್ಕೊಂಡ್ರಿ, ಅದು ಬೇರೆ ವಿಷಯ ಅಂತ ಇಟ್ಕೊಳ್ಳಿ. ಆದ್ರೆ ರೆಗ್ಯುಲರ್ ಆಗಿ ನೀವು ಲೇಟ್ ಮಲಗಿ ನಿಮ್ಮ ದೇಹಕ್ಕೆ ದಣಿವು ಜಾಸ್ತಿ ಆಯ್ತು, ನಿದ್ರೆ ಕಡಿಮೆ ಆಯ್ತು, ಇದ್ರಿಂದ ನೀವು ಯೋಗ ಸ್ಥಿತಿಯ ಮೇಲೆ ಅದ್ರದ ಒಂದು ವ್ಯತ್ಯಾಸ ಬರುತ್ತೆ ಅಂತ ಬಾಬಾ ಹೇಳುತ್ತೆ. ಅಂದ್ರೆ ಸಿಡಿಮಿಡಿ ಆಗುತ್ತೆ, ನಮ್ದು ಕೆಲ್ಸಗಳನ್ನ ಸರಿ ಮಾಡಕ್ ಆಗೋದಿಲ್ಲ. ಮತ್ತೆ ಲೇಟ್ ಆಗಿ ಮಲ್ಕೊಂಡ್ರೆ ಲೇಟ್ ಆಗಿ ಎದ್ರಿ ಅಂದ್ರೆ ಬೆಳಗ್ಗೆ ನಿಮ್ ಕೆಲ್ಸ ಏನೆಲ್ಲ ರೊಟೀನ್ ಮಾಡ್ಕೋಬೇಕು ಅದ್ ಮಾಡ್ಲಿಕ್ಕೇನ್ ಆಗೋದಿಲ್ಲ, ಹೆಚ್ಚು ಪುರ್ಸೊತ್ ಸಿಗೋದಿಲ್ಲ, ಎಲ್ಲ ಅವಸರ ಆಗೋಗಿರುತ್ತೆ. ಈ ತರ ನಿಮ್ಮ ನಿದ್ರೆಯ ವ್ಯತ್ಯಾಸ ಮಾಡ್ಕೊಂಡ್ಮೇಲೆ ನಿಮ್ಮ ದೇಹಕ್ಕೂ ಇಲ್ಲ, ನೀವು ಬೇಗ ಎದ್ ಮಾಡಕ್ ಹೋದ್ರೆ ದೇಹಕ್ಕೆ ದಣಿವಾಗುತ್ತೆ. ಈ ರೀತಿನಲ್ಲಿ ಆಮೇಲೆ ಅದ್ರೊಳಗೆ ನಿಮ್ ಕೆಲಸದ ಗಡಿಬಿಡಿನೇ ನಿಮ್ಗೆ ಜಾಸ್ತಿ ಆಗಿರುತ್ತೆ. ಅದ್ರ ಮಧ್ಯೆ ನಾವು ಭಗವಂತ ನೆನಪು ಮಾಡ್ಬೇಕು, ಅದೆಲ್ಲ ಮಾಡ್ಬೇಕು, ಪುರುಷಾರ್ಥ ಮಾಡ್ಬೇಕು, ಅಂತರ್ಮುಖಿ ಆಗ್ಬೇಕು, ಆ ಕಡೆ ಅಂತೂ ಗಮನ ಹೋಗೋದೇನೇ ಇಲ್ಲ. ಹೀಗೆ ಸ್ವಸ್ಥಿತಿಯ ಯೋಗ ಸ್ಥಿತಿಯ ಮೇಲೆ ಭಗವಂತನ ನೆನಪು ಮಾಡೋ ವಿಷಯದ ಮೇಲೆ ವ್ಯತ್ಯಾಸ ಉಂಟಾಗ್ಬಿಡುತ್ತೆ. ನೋಡಿ, ಈ ತರ ಯಾರಾದ್ರೂ ಹೇಳ್ತಾರ? ಎಲ್ಲ ಬೇಗ ಮಲ್ಕೊಳ್ರಿ ಅಂತೇನೋ ಅಷ್ಟ್ ಹೇಳ್ತಾರೆ. ಅದರಿಂದ ಬೇಗ ಮಲಗ್ಲಿಲ್ಲ ಅಂದ್ರೆ ನಿಮ್ಗೆ ಏನೇನ್ ಆಗುತ್ತೆ ಅನ್ನೋದನ್ನು ಪರಮಾತ್ಮ ತಂದೆ ನಮ್ಗಿದೆಲ್ಲ ಬಾಬಾ ಅವರ ಮಹಾವಾಕ್ಯಗಳಿದು. ಯಾವ ರೀತಿ ಬಾಬಾ ನಮಗೆ ತಿಳಿಸಿ ಹೇಳ್ತಾರೆ, ತಂದೆ ತಾಯಿ ಹೇಳದೇನೆ, जैसे सेवा का प्रोग्राम बनाते हो, 4 घंटे का समय निकालना है तो निकाल लेते हो, ऐसे याद का समय भी निश्चित निकालना ही है. ಈಗ ನಿಮ್ಗೆ ಸೇವೆಗೋಸ್ಕರ ನೋಡಿ, ರಾತ್ರಿ ಲೇಟ್ ಆಗಿ ಮಲ್ಕೊಳಕ್ ಬೇಕಾದ್ರೆ ರೆಡಿ ಇರ್ತೀರ, ಹೌದ್ ತಾನೆ? ಏನೋ ಒಂದು ಸೇವೆ ಇತ್ತು ಮಾಡಿ ಅಂದಾಗ, ಅಂದ್ರೆ ಎಲ್ರು ಹಂಗ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಕೆಲವರಿಗೆ ಅದೆಲ್ಲ ಆಗಲ್ಲ. ಅವರಿಗೆ ಸೇವೆ ಇರ್ಲಿ ಇನ್ನೇನೇ ಇರ್ಲಿ, ಅವ್ರಿಗೆ ಮಲಗ್ಬೇಕಂದ್ರೆ ಅದೆಲ್ಲ ಅಲ್ಲೇ ಬಿಸಾಕಿ ಮಲ್ಕೊಂಡ್ ಬಿಡ್ತಾರೆ ಕೆಲವರು. ಆದ್ರೆ ಕೆಲವ್ರು ಜವಾಬ್ದಾರಿಯುತವಾಗಿ ಯೋಚನೆ ಮಾಡೋರು ಏನ್ ಮಾಡ್ತಾರೆ, ಇದನ್ನ ನಾನ್ ಮಾಡ್ ಮುಗಿಸ್ಬೇಕು ಅಂದ್ಕೊಂಡು ಅದನ್ನ ಸ್ವಲ್ಪ ಎಷ್ಟೇ ತಡ ಆದ್ರೂ ಪರವಾಗಿಲ್ಲ, ಅವ್ರೊಂದ್ ಜವಾಬ್ದಾರಿಯಿಂದ ಅವ್ರ ಕೆಲ್ಸ ಮಾಡ್ಲಿಕ್ಕೆ, ಸೇವೆ ಮಾಡ್ಲಿಕ್ಕೆ ಟೈಮ್ ಮಾಡ್ಕೋತಾರೆ. ಹಾಗೆ ಅದಕ್ಕೆ ಹೆಂಗ್ ಇಂಟ್ರೆಸ್ಟ್ ಕೊಡ್ತಿರಲ್ಲ, ಅದೇ ತರ ಬಾಬಾ ಹೇಳ್ತಾರೆ, ಅದೇ ರೀತಿನಲ್ಲಿ ನೀವು इसको भी आवश्यक समझ इस विधि से अपना प्रोग्राम बनाओ, ऐसे ही याद का भी समय निश्चित निकालना ही है. ಈಗ ಸೇವೆ ಮಾಡ್ಲಿಕ್ಕೆ ನೀವು 1-2 ಗಂಟೆ ತಡ ಆಗಿ ಮಲಗಿದ್ರು ಪರವಾಗಿಲ್ಲ ಮಾಡ್ತೀನಿ ಅಂತೀರಲ್ಲ, ಸೇವೆ ಅಂದ್ರೆ ನೀವು ಯಾವ್ದೋ ಒಂದು ಕರ್ಮ ಕ್ಷೇತ್ರದಲ್ಲಿ. ಹಾಗೇನೆ ನೀವು ಭಗವಂತನನ್ನ ಧ್ಯಾನ ಮಾಡ್ಲಿಕ್ಕೂ ನೀವು ಟೈಮ್ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಾರೆ.
ಭಗವಂತನನ್ನ ಧ್ಯಾನ ಮಾಡ್ಬೇಕು, ಯೋಗ ಮಾಡ್ಲಿಕ್ಕೆ ಅದಕ್ಕೂ ನೀವು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಾರೆ. ಅದಕ್ಕೆ ಟೈಮ್ ಫಿಕ್ಸ್ ಮಾಡ್ಕೊಳ್ತೀರಾ? ಅದು ಇದು ಕೆಲಸ ಕಾರ್ಯಕ್ಕಾದ್ರೆ ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾ ಟೈಮ್ ತಗೊಂಡ್ಬಿಡ್ತೀವಿ ತಾನೆ. ಏನಾದ್ರು ಕೆಲಸ ಇತ್ತು ಅಂದ್ರೆ ತಡ ಆಯ್ತು, ಕೆಲಸ ನಿಧಾನ ಆಯ್ತು, ಟೈಮ್ ತಗೊಂಡ್ಬಿಡ್ತೀವಿ ಅದಕ್ಕೆ. ಹಾಗೆ ನೀವು ಧ್ಯಾನ ಮಾಡಕ್ಕೆ, ಯೋಗ ಮಾಡಕ್ಕೂ ನೀವು ಟೈಮ್ ಮಾಡ್ಕೋತೀರಾ? ಟೈಮ್ ಮಾಡ್ಕೋಬೇಕು. ಇದು ಸಹ ಅಗತ್ಯ ಇದೆ. ಹೇಗೆ ನೀವು ಕೆಲಸ ಪೂರೈಸಬೇಕು ಅಗತ್ಯ ಇದೆ ಅನ್ಬಿಟ್ಟು ನೀವು ಅದಕ್ಕೆ ಹೆಚ್ಚುವರಿ ಟೈಮ್ ಅನ್ನ ಬಳಸ್ಕೊಂಡ್ಬಿಡ್ತಿರೋ, ಹಾಗೆ ಧ್ಯಾನಕ್ಕೂ ಸಹ ಅಗತ್ಯ ಇದೆ ಅಂತ ತಿಳ್ಕೊಂಡು ಅದಕ್ಕೂ ಸಹ ನೀವು ಇದೇ ವಿಧಾನದಿಂದ ನಿಮ್ಮ ಒಂದು ಸ್ವ ಉನ್ನತಿ, ಆತ್ಮೋನ್ನತಿಗಾಗಿ ಧ್ಯಾನದ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಈ ಪ್ರಪಂಚದಲ್ಲಿ ನಾವು ಬಂದು ಯಾರನ್ನೋ ಉದ್ಧಾರ ಮಾಡ್ಬಿಡ್ತೀವಿ, ಯಾರಿಗೋ ಒಳ್ಳೇದ್ ಮಾಡ್ಬಿಡ್ತೀವಿ, ಏನೋ ಪ್ರಪಂಚ ನನ್ ತಲೆ ಮೇಲೆ ಜವಾಬ್ದಾರಿ ಇದೆ, ನಾನಿದ್ರೆ ಎಲ್ಲ ಸರಿ ಮಾಡ್ತೀನಿ ಅನ್ಕೊಂಡು ನಮ್ಮ ಆಧ್ಯಾತ್ಮಿಕ ಆತ್ಮದ ಉನ್ನತಿ, ಭಗವಂತನ ಧ್ಯಾನನೇ ನಾವು ಬದಿಗಿಟ್ಟು ಈ ಪ್ರಪಂಚನ ಹಿಡ್ಕೊಂಡ್ರೆ ಹೆಂಗೆ ಸಾಧ್ಯ? ಈ ಪ್ರಪಂಚ ನಮ್ಮನ್ನ ಮುಳುಗಿಸ್ತಾ ಇದೆ ತಾನೇ ಈಗ ಅದು ಇದು ಹಿಡ್ಕೊಂಡ್ರೆ. ಅದಕ್ಕೆ ಭಗವಂತನನ್ನ ಧ್ಯಾನನ ಬದಿಗಿಡಬಾರ್ದು, ಅದನ್ನ ಬದಿಗೊತ್ತಬಾರ್ದು. ಬೆಳಿಗ್ಗೆ ಬೇಗ ಎದ್ದು ನೀವು ಯೋಗ ಧ್ಯಾನ ಮಾಡಿ ಅಂತ ಬಾಬಾ ಹೇಳ್ತಿರೋದು. ಹಗಲೆಲ್ಲ ನೀವು ಕೆಲಸ ಬಿಟ್ಟು ಧ್ಯಾನ ಮಾಡಿ ಅಂತ ಹೇಳ್ತಿಲ್ಲ. ಅದಕ್ಕೆ ನಿಮ್ ಟೈಮ್ ಟೇಬಲ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದು ನಮಗೋಸ್ಕರ ನಾವು ದೇವ್ರ ಧ್ಯಾನ ಮಾಡೋ ಶಕ್ತಿ ತಗೊಳ್ಳೋದು, ಇದನ್ನ ಮಾಡ್ಕೊಳ್ಳೇಬೇಕು ಅಂದ್ರೆ ನಮಗೆ ದೈವ ಬಲ ಬೇಕಲ್ವಾ? सुस्ती नहीं तो लेकिन शरीर को रेस्ट देना है, इस विधि से चलो. ಅಂದ್ರೆ ಯಾವ ತರ ಹೇಳ್ತಿದ್ದಾರೆ, ನಿಮಗೆ ಆಲಸ್ಯ ಅಥವಾ ಸೋಮಾರಿತನ ಬರ್ಕೊಡುದು. ಈಗ ಬೆಳಗ್ಗೆ ಎದ್ದೇಳಕ್ ನನ್ಗೆ ಆಗ್ತಾ ಇಲ್ಲ, 4 ಗಂಟೆಗೆ ಎದ್ದೇಳಿ ಏನ್ರ ಆಗುತ್ತಾ? ಆಗೋದಿಲ್ಲ. ಅಷ್ಟು ಗಂಟೆಗೆ ಹೆಂಗಾಗುತ್ತೆ ಅಂತ. ಅದಕ್ಕೆ ಆಲಸ್ಯ, ಸೋಮಾರಿತನ ನಂದು ಅಂತ ನಾವ್ ಅನ್ಕೊಳ್ಬಹುದು, ಯಾಕೋ ನಮ್ಗೆ ಎದ್ದೇಳಕ್ ಆಗ್ತಿಲ್ಲ ಅಂತ. ಅದಕ್ಕೆ ಹಾಗ ಅನ್ಕೋಬೇಡಿ. ನಿಮ್ ಶರೀರಕ್ಕೆ ಒಂದಿಷ್ಟು ಗಂಟೆ ಅಂತ ರೆಸ್ಟ್ ಬೇಕಾಗುತ್ತಲ್ಲ, ಅಷ್ಟು ಗಂಟೆ ರೆಸ್ಟ್ ಕೊಟ್ರೆ ನೀವು 4 ಗಂಟೆಗೆ ಎದ್ದೇಳಕ್ ಆಗುತ್ತೆ. ಅಂದ್ರೆ ಯಾರೆಲ್ಲ ಈಗಾಗಲೇ ಬ್ರಹ್ಮಕುಮಾರ ಕುಮಾರಿಯರು ಅಭ್ಯಾಸ ಮಾಡಿದಿರ ಅವ್ರಿಗೆ ಗೊತ್ತಾಗುತ್ತೆ. ನೀವು ರಾತ್ರಿ 10 ಗಂಟೆಗೆ ಮಲ್ಕೊಂಡ್ರೆ ನೀವು ಆರಾಮಾಗಿ 4 ಗಂಟೆಗೆ ಎದ್ದು ಕೂತ್ಕೊಳ್ಳಕ್ಕೆ ದೇಹ ಏನ್ ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಆಕ್ಟಿವ್ ಆಗಿ ಎದ್ದು ಕೂತ್ಕೋಬಹುದು. ಅದೇ ನೀವು ರಾತ್ರಿ 12-1 ಗಂಟೆಗೆ ಮಲ್ಕೊಂಡ್ರೆ ಎದ್ದೇಳಕ್ ಆಗಲ್ಲ. ಅದಕ್ಕೆ ಶರೀರಕ್ಕೆ ಎಷ್ಟು ವಿಶ್ರಾಂತಿ ಕೊಡ್ಬೇಕೋ ಅಷ್ಟು ಕೊಡ್ರಿ, ಆಮೇಲೆ ಈ ದೇಹ ಆಕ್ಟಿವ್ ಆಗಿರುತ್ತೆ. ಹೊರತು ಈ ದೇಹನ ಬಾಳ ದುಡ್ಸಿ ನಿದ್ದೆ ಇಲ್ದಂಗ್ ಮಾಡಿ, ಯಾಕೋ ನನಗೆ ಸೋಮಾರ್ತನ ಬಂದಿದೆ, ಯಾಕೋ ನನಗೆ ಆಲಸ್ಯ ಬಂದಿದೆ ಅಂತ ನಾವಂದ್ರೆ ಇಷ್ಟು ಗಂಟೆ ನಿದ್ರೆ ದೇಹಕ್ಕೆ ಕೊಡ್ಲೇಬೇಕಾಗುತ್ತಲ್ಲ. क्योंकि दिन प्रतिदिन सेवा का तो और ही तीव्र गति से आगे बढ़ने का समय आता जा रहा है. ದಿನೇ ದಿನೇ ಸೇವೆಯ ಒಂದು ಸ್ಪೀಡ್ ಅನ್ನೋದು ಹೆಚ್ಚುತ್ತಾನೆ ಹೋಗ್ತಾ ಇದೆ. ಅಂದ್ರೆ ಈಶ್ವರೀಯ ಸೇವೆಯ ಕಾರ್ಯಕ್ರಮಗಳು ಹೆಚ್ಚುತ್ತಾ ಇದೆ. आप समझते हो? अच्छा, यह 1 वर्ष का कार्य पूरा हो जाएगा, फिर रेस्ट कर लेंगे, ठीक कर लेंगे, याद को फिर ज्यादा बढ़ा लेंगे. ಈಗ ಸಾಮಾನ್ಯವಾಗಿ ಎಲ್ರು ಏನ್ ಯೋಚನೆ ಮಾಡ್ತೀವಿ, ಇದೊಂದು ವರ್ಷ ಈ ಕೆಲ್ಸಗಳೆಲ್ಲ ಇದೆ, ಇದು ಮುಗಿಸ್ಬಿಟ್ರೆ ಆಮೇಲೆ ನಾನು ಫ್ರೀ ಆಗ್ಬಿಡ್ತೀನಿ, ಆಮೇಲೆ ನಾನು ಯೋಗಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ, ಟೈಮ್ ಗಂಟೆಗಳನ್ನ ಯೋಗ ಮಾಡಕ್ ತೆಗಿತೀನಿ, ಆಮೇಲೆ ನಾನು ರೆಸ್ಟ್ ತಗೊಳ್ತೀನಿ. ಈ ಕೆಲಸ ಇರೋದ್ರಿಂದ ನನಗೆ ಹಿಂಗಿದೆ, ಈ ಕೆಲಸ ನನ್ ಮುಗ್ದೋಗ್ಬಿಡುತ್ತೆ ಇಷ್ಟ ಸಮಯಕ್ಕೆ, ನಾನು ಆಮೇಲೆ ರೆಸ್ಟ್ ತಗೊಳ್ತೀನಿ, ಸರಿ ಮಾಡ್ಕೋತೀನಿ ಅಂತ ನಾವು ಭಾವಿಸ್ತೇವೆ. ನಮ್ಗೆ ಇದನ್ನೆಲ್ಲ ಮುಗಿಸಿದ್ಮೇಲೆ ನಾನು ಜಾಸ್ತಿ ಯೋಗದ ಪುರುಷಾರ್ಥವನ್ನ ಹೆಚ್ಚು ಮಾಡ್ತೀನಿ ಅಂತ ನಾವ್ ವಿಚಾರ ಮಾಡ್ತೀವಿ. ಆದ್ರೆ ಬಾಬಾ ಹೇಳ್ತಾರೆ, ಲೇಕಿನ್ ಸೇವಾ ಕಾ ಕಾರ್ಯ ಕೋ ದಿನ್ ಪ್ರತಿದಿನ್ ನಯೇ ಸೆ ನಯೇ ಅವ್ರ ಬಡೆ ಸೆ ಬಡೆ ಹೋನಾ ಹೇ. ಆದ್ರೆ ನಾವ್ ಅನ್ಕೊಂಡಂಗ ಆಗಲ್ಲ. ಈ ಸೇವೆಯ ಕ್ಷೇತ್ರ ಅನ್ನೋದು ದಿನೇ ದಿನೇ ಏನಾಗುತ್ತೆ, ಹೊಸ ಹೊಸ ರೀತಿನಲ್ಲಿ ಅದು ಹೆಚ್ಚುತ್ತಾನೆ ಹೋಗುತ್ತೆ. ಈಗೇನೋ ಒಂದು ಕಾರಣ ಇಟ್ಕೊಂಡು ನಮ್ಗೆ ಇದು ಮುಗಿದ್ಮೇಲೆ ನಾನ್ ಮಾಡ್ತೀನಿ ಅನ್ಕೊಂಡ್ರೆ ಅದು ಆಗಲ್ಲ. ಹೊಸ ಹೊಸ ವಿಧಾನದಲ್ಲಿ ಈ ಸೇವೆ ಅನ್ನೋದು, ಅಂದ್ರೆ ಸೇವೆ ಅಂದ್ರೆ ಜೀವನ ಅಂತಾದ್ರೂ ಅನ್ಕೊಳ್ಳಿ, ಈಶ್ವರೀಯ ಸೇವೆ ಅಂತಾದ್ರೂ ಅನ್ಕೊಳ್ಳಿ, ಈ ಕರ್ಮ ಕ್ಷೇತ್ರಗಳಲ್ಲಿ ಜಾಸ್ತಿನೇ ಬೆಳೀತಾ ಹೋಗುತ್ತೆ. ಇಸ್ಲಿಯೇ ಸದಾ ಬ್ಯಾಲೆನ್ಸ್ ರಕ್ಕೋ. ಅದಕ್ಕೋಸ್ಕರ ಯಾವಾಗ್ಲೂ ಸಹ ನಮ್ಮ ಜೀವನದ ನಿದ್ರೆ, ಆಹಾರ, ಕರ್ಮಕ್ಷೇತ್ರ ಇದೆಲ್ಲ ಒಂದು ಟೈಮ್ ಟೇಬಲಿನ ಒಂದು ಬ್ಯಾಲೆನ್ಸ್ ಅನ್ನ ಇಟ್ಕೊಳ್ಳಿ. ಅಮೃತ ವೇಲಾ ಫ್ರೆಶ್ ಹೋ, ಫಿರ್ ವಹಿ ಕಾಮ್ ಸಾರೆ ದಿನ್ ಮೇ ಸಮಯ ಪ್ರಮಾಣ ಕರೋ तो बाप की ब्लेसिंग भी एक्स्ट्रा मिलेंगी. ಅಂದ್ರೆ ಮುಖ್ಯವಾಗಿ ನಮ್ಗೆ ಭಗವಂತನ ಒಂದು ಬಲ ಬಿಟ್ಟು ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಅದು ಇದು ಅಂತ ಹಿಡೀರಿ, ಆದ್ರೆ ಮತ್ತೆಲ್ಲ ನಾವು ಅಷ್ಟು ಸಕ್ಸಸ್ ಆಗೋದಿಲ್ಲ ಅದ್ರಲ್ಲಿ.
ಅದಕ್ಕೆ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಬೆಳಗಿನ ಜಾವನೇ ಮುಖ್ಯವಾದದ್ದು, ಏಕೆಂದ್ರೆ ಇಡೀ ದಿನ ಕರ್ಮಕ್ಷೇತ್ರ ಇರುತ್ತೆ. ಆದ್ರಿಂದ ಬೆಳಗಿನ ಜಾವ 4ರಿಂದ 5ರೊಳಗೆ ಅದಕ್ಕೆ ಅಮೃತಗಳಿಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಲಾಗುತ್ತೆ. ಆ ಟೈಮಲ್ಲಿ ಎದ್ದು ಧ್ಯಾನ ಮಾಡೋದ್ರಿಂದ ನಮ್ಗೆ ಭಗವಂತನ ಸಹಾಯ, ಅವನ ಶಕ್ತಿ, ಭಗವಂತನ ವರದಾನ ಇದೆಲ್ಲ ಸಿಗುತ್ತೆ. ಅದರಿಂದ ಆ 4 ಗಂಟೆಯಿಂದ 5 ಗಂಟೆವರೆಗೆ ನಾವೇನು ಯೋಗ ಮಾಡ್ಬೇಕಲ್ಲ, ಅದಕ್ಕೆ ಅಮೃತಗಳಿಗೆ ಬ್ರಾಹ್ಮಿ ಮುಹೂರ್ತ, ಆ ಟೈಮ್ ಫ್ರೆಶ್ ಆಗಿ ಅದು ಫ್ರೆಶ್ ಆಗಿರೋಂಗ್ ನೋಡ್ಕೊಳ್ಳಿ. 4ರಿಂದ 5 ಫ್ರೆಶ್ ಆಗಿರ್ಬೇಕಾದ್ರೆ 11 ಗಂಟೆಗೆ 12, 1 ಗಂಟೆಗೆ ಮಲಗದ್ರ ಆಗುತ್ತಾ? ಸಾಧ್ಯನೇ ಇಲ್ಲದು. ಏನೋ ಒಂದಿನ ಹೆಚ್ಚು ಕಮ್ಮಿ ಏನೋ ಮಾಡ್ಕೋಬಹುದು, ಆದ್ರೆ ಅದಾಗೋದಿಲ್ಲ. ದೇಹಕ್ಕೆ ಎಷ್ಟು ವಿಶ್ರಾಂತಿ ಬೇಕೋ ಬೇಕೇ ತಗೊಂಡ್ಬಿಡುತ್ತೆ. 10 ಗಂಟೆಗೆ ಮಲ್ಕೊಳ್ಳಿ ಅಂತಾರೆ. ಅದಾಗ್ಲಿಲ್ಲ ಅಂದ್ರೆ ಲೇಟ್ ಅಂದ್ರೆ ಹೋಗ್ಲಿ 11ರೊಳಗ್ ನೀವು ಮಲ್ಕೊಂಡ್ಬಿಟ್ರೆ ನೀವು 4ರಿಂದ 5 ಎದ್ದೇಳಕ್ ಆಗುತ್ತೆ. ಫಿರ್ ವಹಿ ಕಾಮ್ ಸಾರೆ ದಿನ್ ಮೇ ಸಮಯ ಪ್ರಮಾಣ ಕರೋ ತೋ ಬಾಪ್ ಅಂದ್ರೆ ಆಮೇಲೆ ಇಡೀ ದಿನ ನಿಮ್ ಕೆಲಸ ಕಾರ್ಯಗಳನ್ನ ಹಗಲೆಲ್ಲ ಸ್ವಲ್ಪ ಇರುತ್ತಲ್ಲ, ಅವಾಗ ಮ್ಯಾನೇಜ್ ಮಾಡ್ಕೊಳ್ಳಿದ್ಯಾ ಹಗಲೊತ್ತು. ಅವಾಗ ನಿಮ್ಗೆ ತಂದೆಯ ಬಾಪ್ ಕಿ ಬ್ಲೆಸ್ಸಿಂಗ್ ಬಿ ಎಕ್ಸ್ಟ್ರಾ ಮಿಲೆಂಗಿ, ಭಗವಂತನ ಒಂದು ಆಶೀರ್ವಾದ ನಿಮ್ಗೆ ಹೆಚ್ಚುವರಿಯಾಗಿ ಸಿಗುತ್ತೆ. ಅಂದ್ರೆ ಬೆಳಗಿನ ಜಾವ 4ರಿಂದ 5 ಭಗವಂತ ನಮಗಾಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಭಗವಂತ ನಮ್ಮನ್ನ ನೆನಪು ಮಾಡ್ತಾರೆ, ಭಗವಂತ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟು ನಮ್ಮನ್ನ ವೇಟ್ ಮಾಡ್ತಾರೆ. ಮಕ್ಳೆಲ್ಲ ಎದ್ರ ನನ್ನನ್ನ, ಯಾಕೆಂದ್ರೆ ಅವಾಗ ಅಟ್ಮಾಸ್ಫಿಯರ್ ಏನಿರುತ್ತೆ ಶುದ್ಧ ಇರುತ್ತೆ. ಅದಕ್ಕೆ ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳುತ್ತೆ. ಅವಾಗ ನಾವು ನೆನಪು ಮಾಡೋದ್ರಿಂದ ನಮ್ ಸಂಕಲ್ಪಕ್ಕೆ ಒಂದು ಸಿದ್ಧಿ ಸಿಗುತ್ತೆ, ಮತ್ತೆ ಆ ಭಗವಂತನ ಆಶೀರ್ವಾದ ನಮ್ಗೆ ಹೆಚ್ಚುವರಿಯಾಗಿ ಸಿಕ್ಕುತ್ತೆ. ಅವ್ರ ಬುದ್ಧಿ ಬಿ ಫ್ರೆಶ್ ಹೋನೆ ಕಾರಣ ಬಹುತ್ ಜಲ್ದಿ ಅವ್ರ ಸಫಲತಾ ಪೂರ್ವಕ ಕಾರ್ಯ ಕರ್ ಸಕೆಂಗೆ. ಮತ್ತೆ ನಮ್ಮ ಮಲ್ಕೊಂಡ್ ಎದ್ದಿರೋದ್ರಿಂದ ಒಂದು 6 ಗಂಟೆಗಳ ಕಾಲ ಮನಸ್ಸು ಶಾಂತವಾಗಿರುತ್ತೆ, ಮನಸ್ಸು ಬುದ್ಧಿ. ಆಗ ಬುದ್ಧಿ ಫ್ರೆಶ್ ಆಗಿರೋದ್ರಿಂದ ನೀವು ಬಹಳ ಬೇಗನೆ ಒಂದು ಸಕ್ಸಸ್ಫುಲ್ ಆಗಿ ನೀವು ಕೆಲಸ ಕಾರ್ಯಗಳನ್ನ ಮಾಡ್ಕೊಳಕ್ಕೆ ಆಗುತ್ತೆ. ಅದಕ್ಕೆ ಬೆಳಗಿನ ಜಾವ ನೀವೇನು ಎದ್ದು ಓದಿದ್ರೆ ಅದು ಸರಿಯಾಗಿ ನೆನಪಿನಲ್ಲಿ ಉಳಿಯುತ್ತೆ ತಾನೆ. ವಿದ್ಯಾರ್ಥಿಗಳು ಬೆಳಗ್ಗೆ ಹೊತ್ತು ಬೇಗ ಎದ್ದು ಓದಿದ್ರೆ ನೆನಪಲ್ಲಿ ಇರುತ್ತೆ. ಅಥವಾ ಇನ್ನೇನೆ ನೀವು ಬೆಳಗ್ಗೆ ಹೊತ್ತು ಏನಾದ್ರು ಓದೋದು ನೆನ್ಪಿಟ್ಕೊಳ್ಳೋದು ಮಾಡಿದ್ರೆ ಅದು ತಲೆನಲ್ಲಿ ಕರೆಕ್ಟ್ ಆಗಿ ಸೆಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಭಗವಂತನನ್ನ ಧ್ಯಾನ ಮಾಡ್ಬಿಟ್ರೆ ನಿಮ್ಗೆ ಇಡೀ ದಿನ ಸಕ್ಸಸ್ ಆಗುತ್ತೆ. ಗೊತ್ತಾಯ್ತಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. बाप दादा देख रहे हैं बच्चों में उमंग बहुत है इसलिए शरीर का भी नहीं सोचते. ಬಾಬಾ ನೋಡ್ತಾ ಇದ್ರೆ ಮಕ್ಕಳಲ್ಲಿ ಎಷ್ಟು ಸ್ಫೂರ್ತಿ ಇದೆ, ಅಂದ್ರೆ ಉತ್ಸಾಹ ಇದೆ. ನಾನ್ ಮಾಡ್ಬೇಕು ಸೇವೆ ಮಾಡ್ಬೇಕು ಒಂದು ಸೇವೆ ಅಂದ್ರೆ ಇಲ್ಲಿ ಆಶ್ರಮದ ಭಗವಂತನ ಕಾರ್ಯಕ್ರಮಗಳ ಸೇವೆ ಅಂತ ಬಾಬಾ ಹೇಳೋದು. ಅದನ್ನ ನೀವು ಲೌಕಿಕದ ಮನೆಯಲ್ಲಿ ಅಥವಾ ಗೃಹಸ್ಥದಲ್ಲಿ ಅಥವಾ ಉದ್ಯೋಗ ವ್ಯಾಪಾರದಲ್ಲೂ ಬಿಸ್ನೆಸ್ ಮೆನ್ ಎಲ್ಲ ಲೇಟ್ ಆಗಿ ಮಲ್ಕೊಳ್ತಾರೆ. ಅವ್ರದೆಲ್ಲ ಮುಗಿಯೋದ್ಮೇಲೆ ಅದೆಲ್ಲ ಅಕೌಂಟ್ಸ್ ಅದು ಇದೆಲ್ಲ ನೋಡ್ಕೊಂಡು ಈ ತರದಲ್ಲಿ ಈಶ್ವರ್ಯ ಸೇವೆಯಲ್ಲಾಗ್ಲಿ ಅಥವಾ ಲೌಕಿಕ ಕೆಲಸಗಳಲ್ಲಾಗ್ಲಿ ಏನಿರುತ್ತೆ ಪೂರ್ತಿ ಜಾಸ್ತಿ ಇರುತ್ತೆ ನಿಮ್ಗೆ. ಅದಕ್ಕೋಸ್ಕರ ನಿಮ್ಗೆ ಶರೀರದ ಕಡೆ ಯೋಚನೆ ಮಾಡೋದಿಲ್ಲಲ್ಲ ಅಂತ ಬಾಬಾ ಹೇಳ್ತಾರೆ. ಸೇವೆ ಮಾಡ್ತಾ ಖುಷಿಯಾಗಿ ಮಾಡ್ತಾ ಇರ್ತೀರ. ಆಗ ನಿಮ್ಮ ದೇಹ ನಿದ್ರೆ ಲೇಟ್ ಆಗಿ ಮಲ್ಕೊಳ್ತು, ನಿದ್ರೆನೆ ಗೊತ್ತಾಗೋದಿಲ್ಲ ನಿಮ್ಗೆ. ಲೇಟ್ ಆಗಿ ಮಲ್ಕೊಂಡ್ರೆ ಬೆಳಗ್ಗೆ ಅಮೃತ ವೇಳೆ ಮಿಸ್ ಆಗುತ್ತೆ ಹಂಗೆಲ್ಲ ಅನ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಸ್ಫೂರ್ತಿ ಇರುತ್ತಲ್ಲ, ಏನಾಗೋದಿಲ್ಲ ಮಾಡ್ತೀನಿ ಅಂತ ಮಾಡ್ತಾ ಇರ್ತೀರ. ಉಮಂಗ್ ಉತ್ಸಾಹ ಆಗೆ ಬಡ್ ರಹೆ ಹೇ, ಸ್ಫೂರ್ತಿ ಉತ್ಸಾಹದಿಂದ ನೀವು ಮುಂದುವರಿತಾ ಇದ್ದೀರಾ. ಆಗೆ ಬಡ್ನ ಬಾಪ್ ದಾದಾಕೋ ಅಚ್ಚಾ ಲಗ್ತಾ ಹೇ ಫಿರ್ ಬಿ ಬ್ಯಾಲೆನ್ಸ್ ಅವಶ್ಯ ಚಾಹಿಯೇ. ನೀವು ಮುಂದುವರಿತಾ ಇರೋದು ಬಾಪ್ ದಾದರವರಿಗೂ ಚೆನ್ನಾಗ್ ಅನ್ಸುತ್ತೆ, ನೀವು ಮುಂದುವರಿದಿ ಸ್ಫೂರ್ತಿ ಉತ್ಸಾಹದಿಂದ. ಆದ್ರೆ ಬ್ಯಾಲೆನ್ಸ್ ಇಟ್ಕೊಳ್ಳೋದು ಅವಶ್ಯಕತೆ ಇದೆ. ನೋಡಿ ಯಾರು ಹೇಳ್ತಾ ಇರೋದು, ಇದು ಭಗವಂತನೇ ಹೇಳ್ತಾ ಇದ್ದಾರೆ. ಅವ್ರು ನಮ್ಗೆ ತಂದೆಯಾಗಿ ಬರೀ ಆಧ್ಯಾತ್ಮ ಜ್ಞಾನ ಹೇಳಿ ಆ ಪರಂಧಾಮಕ್ಕೆ ಹೋಗೋದಷ್ಟೇ ಹೇಳಲ್ಲ, ನಮ್ ಜೀವನ ಪದ್ಧತಿ ಹೇಗೆ ಇಟ್ಕೋಬೇಕು, ಲೈಫ್ ಸ್ಟೈಲ್ ಹೇಗಿರ್ಬೇಕು, ಆಹಾರ ಹೇಗಿರ್ಬೇಕು, ನಿದ್ರೆ ಹೇಗಿರ್ಬೇಕು, ಬ್ಯಾಲೆನ್ಸ್ ಹೇಗೆ ಇಟ್ಕೋಬೇಕು, ಇದನ್ನೆಲ್ಲ ಬಾಬಾ ಕಲಿಸ್ಕೊಡ್ತಾರೆ. ಬಲ್ ಕರ್ತೆ ರಹತೆ ಹೋ ಚಲ್ತೆ ರಹತೆ ಹೋ लेकिन कभी कभी ऐसा बहुत काम होता है तो फिर बहुत काम से एक तो बुद्धि की थकावट. ನಾವು ಸರಿ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ, ಮತ್ತೆ ಟೈಮ್ ಟೇಬಲ್ ಅನ್ನ ನೀವು ಬೇಗ ಮಲ್ಕೊಂಡು ಬೇಗ ಎದ್ದೇಳ್ತೀನಿ ಅಂತ ಪ್ಲಾನ್ ಹಾಕೂ ಇರ್ತೀರಾ. ಆ ರೀತಿಯಾಗಿ ನಡ್ಕೊಳಕ್ಕೂ ಪ್ರಯತ್ನ ಮಾಡ್ತೀರಿ. ಆದ್ರೂ ಸಹ ಅವಾಗ ನಿಮ್ಗೇನಾಗುತ್ತೆ, ನೀವು ಅನ್ಕೊಂಡಿದ್ ಕೆಲ್ಸ ಇಷ್ಟು ಟೈಮ್ ಮುಗಿಸ್ಬೇಕಂದ್ರೆ ಕೆಲವೊಂದು ಮುಗಿಯೋದಿಲ್ಲ. ಕೆಲಸಗಳು ಅಂದ್ರೆ ರಾತ್ರಿ ಕೆಲಸ ಇರೋದು ಜಾಸ್ತಿ ಮೊಬೈಲು ಮತ್ತು ಕಂಪ್ಯೂಟರ್ನವ್ರದ್ದೇ ತಾನೆ. ಮನೆ ಕೆಲಸ ಎಲ್ಲ ರಾತ್ರಿ ಎಲ್ಲ ಮಾಡಕ್ ಹೋಗ್ತಾರ, ಮಾಡೋದಿಲ್ಲ. ಸೊ ಬಿಸ್ನೆಸ್ನವ್ರದ್ದು ಕೆಲ್ಸಗಳಿರುತ್ತೆ. ನೀವು ಮುಗಿಸ್ಬೇಕು ಅಂದ್ರೂ ಕೆಲವು ಸಲ ಮುಗಿಯೋದಿಲ್ಲ, ಅದು ಹೆಚ್ಚು ಕಮ್ಮಿ ಆಗೋಗ್ಬಿಡುತ್ತೆ.
ಅವಾಗ ಏನಾಗುತ್ತೆ, ಅವಾಗೇನೋ ನಿಭಾಯಿಸ್ಲೇಬೇಕಾಗುತ್ತೆ, ಅದನ್ನ ಬಿಸ್ನೆಸ್ ಎಲ್ಲ ಮ್ಯಾನೇಜ್ ಮಾಡ್ಲೇಬೇಕಾಗುತ್ತೆ. ಅವಾಗ ಮ್ಯಾನೇಜ್ ಮಾಡ್ಬಿಡ್ತೀರಿ. ಆಮೇಲೆ ಏನಾಗುತ್ತೆ, ಬುದ್ಧಿ ಮೇಲೆ ನಿಮಗೆ ಒಂದ್ ರೀತಿನಲ್ಲಿ ಹೊರೆ ಆಗುತ್ತೆ. ಅಂದ್ರೆ ನಿಮ್ಗೆ ಮೈಂಡ್ ಫ್ರೆಶ್ ಆಗಿರೋದಿಲ್ಲ, ತಲೆ ಭಾರ ಆಗ್ಬಿಡುತ್ತೆ, ತಲೆ ಭಾರ ಆಗುತ್ತೆ, ಕಣ್ ಸ್ಟ್ರೈನ್ ಆಗುತ್ತೆ. ಆಮೇಲೆ ಏನೋ ಒಂದ್ ರೀತಿನಲ್ಲಿ ಎಲ್ಲ ಅಂದ್ರೆ ದೇಹದ ಒಂದು ರೂಟೀನ್ ವ್ಯತ್ಯಾಸ ಆಗುತ್ತೆ. बुद्धि थकावट होने के कारण जितना चाहते हो उतना नहीं कर पाते, और दूसरा बहुत काम होने के कारण थोड़ा सा भी किसी द्वारा थोड़ी हलचल होगी तो थकावट के कारण चिड़चिड़ापन हो जाता है. ಈ ರೀತಿನಲ್ಲಿ ನಿಮ್ಗೆ ಲೇಟ್ ಆಗಿ ಮಲಗಿದ್ರೆ ಒಂದ್ ರೀತಿನಲ್ಲಿ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ದೇಹಕ್ಕೆ ಇರೋದಿಲ್ಲ. ಆಮೇಲೆ ಕೆಲ್ಸನೂ ಹೊರೆನೂ ಜಾಸ್ತಿ ಆಗುತ್ತೆ. ನಿಮ್ ನಿದ್ರೆ ಬಿಟ್ಟು ಕೆಲಸ ಮಾಡಿದ್ರೆ ಏನಾಯ್ತು, ದಿನಕ್ಕೆ 8 ಗಂಟೆ ಕೆಲಸ ಮಾಡೋದು ಇನ್ನೂ ಜಾಸ್ತಿ ಆಗೋಯ್ತು ಅಂದ್ರೆ ಅವಾಗ ನಿಮ್ಗೆ ಒಂದ್ ಸ್ವಲ್ಪ ಏನಾದ್ರೂ ಹಲ್ಚಲ್ ಆಯ್ತು ಅಂದ್ರೆ ನಿಮ್ಗೆ ಏನಾದ್ರೂ ಒಂಚೂರು ಕಿರಿಕಿರಿ ಆದ್ರೂ ಸಹ ನಿಮ್ಗೆ ದಣಿವಾಗಿರುತ್ತಲ್ಲ, ಮೊದ್ಲು ಸುಸ್ತಾಗಿರುತ್ತಲ್ಲ, ಅವಾಗ ಜಾಸ್ತಿ ಸಿಡಿಮಿಡಿತನ ಬರುತ್ತೆ. ನಿದ್ರೆ ಇಲ್ಲ ಅಂದ್ರೆ ಸಿಡಿಮಿಡಿ ಹಾಕಕ್ ಶುರು ಮಾಡ್ತೀರಿ. उससे खुशी कम हो जाती है, वैसे अंदर ठीक रहते हो, सेवा का बल भी मिल रहा है, ಖುಷಿ ಬಿ ಮಿಲ್ ರಹಿ ಹೇ. ಅಂದ್ರೆ ಅವಾಗ ನೀವು ಸಿಡಿಮಿಡಿ ಬುಗೊಂಡ್ರೆ ನಿಮ್ ಖುಷಿ ಕಡಿಮೆ ಆಗೋಗ್ತಲ್ವಾ. ಹಾಗೆ ನೋಡಿದ್ರೆ ಸೇವೆ ಮಾಡಿದ್ದಕ್ಕೆ ನಿಮಗೆ ಆಂತರ್ಯದಲ್ಲಿ ಬಲ ಇರುತ್ತೆ. ಅಂದ್ರೆ ಸೇವೆ ಮಾಡಿದ ಒಂದ್ ಸಕ್ಸಸ್ ಆಗಿ ಒಂದ್ ಕಾರ್ಯ ಮಾಡಿದಾಗ ಒಂದ್ ಖುಷಿನೂ ಇರುತ್ತೆ, ಒಳಗಿಂದ ನೀವು ಚೆನ್ನಾಗೂ ಇರ್ತೀರ. ಫಿರ್ ಬಿ ಶರೀರ್ ತೋ ಪುರಾಣ ಹೇ, ಎಷ್ಟೇ ಇದ್ರೆ ಏನೋ ಶರೀರ ಅನ್ನೋದು ಹಳೇದಾಗಿದೆ. ಅದಕ್ಕೋಸ್ಕರ ಈ ದೇಹಕ್ಕೆ ಎಷ್ಟು ಕೆಲಸ ಮಾಡಿಸ್ಕೋಬೇಕೋ ಅಷ್ಟು ಮಾಡಿಸ್ಕೊಳ್ಳಿ, ವಿಶ್ರಾಂತಿ ಕೊಡಿ, ಭಗವಂತನನ್ನ ಧ್ಯಾನನು ಮಾಡಿ ಅಂತ ಹೇಳ್ತಾರೆ. ಇಸ್ಲಿಯೇ ಟೂ ಮಚ್ ಅತ್ಯಧಿಕ ಮೇ ನಹಿ ಜಾವೋ, ಬ್ಯಾಲೆನ್ಸ್ ರಖೋ. ಅದಕ್ಕಾಗಿ ಟೂ ಮಚ್ ಅಲ್ಲಿ ಹೋಗ್ಬೇಡಿ, ಬ್ಯಾಲೆನ್ಸ್ ಇಟ್ಕೊಳ್ಳಿ. ಯಾರಿಗೆ ಹೇಳ್ತಿದ್ದಾರೆ ಇದನ್ನ? ಬಾಬು ಅವ್ರು ಯಾರು ಮಾಡ್ತಿದ್ರಿ? ಎಲ್ಲ ಲೇಟ್ ಆಗಿ ಮಲ್ಗೋರ್ಗೆ ಹೇಳ್ತಿದ್ದಾರೆ. ಲೇಟ್ ಆಗಿ ಮಲ್ಗೋರ್ ಕೈ ಎತ್ತಿ ಇನ್ನೊಂದ್ಸಲ. 11 ಗಂಟೆಗೆ ಮಲ್ಕೋತೀರಾ? ಇಲ್ಲ, ಒಂದೊಂದ್ಸಲ ಲೇಟ್ ಆಗುತ್ತೆ. ಮೆಜಾರಿಟಿ ಜಾಸ್ತಿ ಅಲ್ಲ, ಹೆಚ್ಚಿನ ದಿನಗಳು ಲೇಟ್ ಆಗುತ್ತೋ ಅಥವಾ ಎಂದಾದ್ರೂ ಒಂದೊಂದ್ಸಲ? ಹೆಚ್ಚಿನ ದಿನ ನೀವು ಮಲ್ಕೊಳ್ತೀನಿ ಅಂದಿರಲ್ವಾ? ಹಂಗ ಇಟ್ಕೊ ಬಂದ್ರೆ ನಾವ್ ಸ್ವಲ್ಪ ಯೋಚನೆ ಮಾಡಿದ್ರೆ ಸರಿ ಮಾಡ್ಕೊಳಕ್ ಬರುತ್ತೆ. ಅದ್ರಲ್ಲಿ ನಂದು ಸೇರಿನೇ ಇವತ್ತು ಬಾಬಾ ಹೇಳ್ತಾ ಇರೋದು. ಈಗ ನಾ ಯಾವಾಗ 2 ವರ್ಷದಿಂದ ಹೋದ್ ವರ್ಷದಿಂದ ಲಾಕ್ಡೌನ್ ಆದಾಗಿಂದ ಇದ್ರಲ್ಲಿ ಟೆಲಿಗ್ರಾಮ್ ಆಪ್ ಅಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಮಾಡೋದು, ಅದಷ್ಟು ಮಾಡಿದ್ರೆ ಮುಗ್ದೋಗ್ತೇವ್ರಿ 8 ಗಂಟೆಗೆ. ಅದನ್ನ ಮತ್ತೆ ನಾವು ಯೂಟ್ಯೂಬ್ಗೆ ವಿಡಿಯೋಗಳೆಲ್ಲ ಮಾಡಿ ಅಪ್ಲೋಡ್ ಮಾಡ್ತೀವಲ್ಲ, ಅದು ತಡ ಆಗಿಯೇ ಆಗುತ್ತೆ. ಮತ್ ಏನೇ ಒಂದ್ ಕೆಲಸ ಮಾಡ್ಬೇಕಾದ್ರೆ ಒಂದ್ ರೀತಿನಲ್ಲಿ ಚೆನ್ನಾಗಾಗ್ಲಿ ಅಂತ ಅದಕ್ ಬೇಕಾಗಿರೋದೇನೆಲ್ಲ ಗ್ರಾಫಿಕ್ಸ್, ಚಿತ್ರಗಳು, ಅದು ಇದು ಮಾಡೋದು, ಎಲ್ಲೇನೋ ಅವ್ ಮಾಡುವಾಗೇನೋ ಚೆನ್ನಾಗಿರುತ್ತೆ, ಖುಷಿ ಸಿಕ್ಕುತ್ತೆ. ಆದ್ರೆ ಬಾಬಾ ಇವತ್ತೇನೆಲ್ಲ ಹೇಳ್ತಾ ಇದಾರಲ್ಲ, ಎಷ್ಟಾಗ್ಲಿ ಶರೀರ ಏನಿರುತ್ತೆ ಹಳೇದಾಗಿರೋದ್ರಿಂದ ನಮಗೆ ನಮ್ಮ ಸ್ವ ಉನ್ನತಿಯ ಕಡೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಅದರಿಂದ ಇದ್ರ ಬಗ್ಗೆ ನನ್ಗೆ ಒಂದ್ ಸ್ವಲ್ಪ ದ್ವಂದ್ವ ಇತ್ತು. ಈಗ ಏನ್ ಮಾಡೋಣ ಕ್ಲಾಸ್ ಅನ್ನ, ವ್ಯತ್ಯಾಸ ಅಂದ್ರೆ ಎಲ್ಲಾ ಇಂಟ್ರೆಸ್ಟ್ ಇಂದ ಅದ್ರಲ್ಲಿ ಕೇಳ್ತಿರ್ತಾರೆ, ಕ್ಲಾಸ್ ಬರ್ದೇ ಇದ್ದವರೆಲ್ಲ ಈ ಟೆಲಿಗ್ರಾಮ್ ಅಲ್ಲಿ ಕೇಳ್ತಿರ್ತಾರೆ, ಕೇಳಲಿ ಅಂತಾನು ಇತ್ತು. ಈಗ ಬಾಬಾನೇ ಈಗ ಫೈನಲ್ ಆಗಿ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇನ್ಮೇಲೆ ಎಲ್ಲಾರುನು ಕ್ಲಾಸ್ಗೆ ಬನ್ನಿ, ಕ್ಲಾಸ್ ಅಲ್ಲೇನೆ ವಾಣಿ ಕೇಳ್ರಿ. ಆಮೇಲೆ ವಿಶೇಷ ಕಾರ್ಯಕ್ರಮಗಳಿದ್ದಾಗ ಮಾತ್ರ ಯಾವಾಗಾದ್ರೂ ವಾರಕ್ಕೆ ಒಂದ್ಸಲ 2 ಸಲ ಆನ್ಲೈನ್ ಅಲ್ಲಿ ಹೇಳ್ತೀವಿ. ಆಮೇಲೆ ಕ್ಲಾಸ್ಗೆ ಬಂದೆ ನೀವು ಪುರುಷಾರ್ಥನ ಮಾಡುವಂಥದ್ದು ಬಾಬಾನ ಡಿಸಿಷನ್ ಆಗಿದೆ. ಬ್ಯಾಲೆನ್ಸ್ ರಕ್ಕೋ. ಯಾಕೆಂದ್ರೆ ಬಾಬಾ ನಮ್ಮನ್ನೇ ಇದರಿಂದ ಸ್ವಲ್ಪ ದೂರ ಮಾಡಿ ಅಂದಾಗ ಈಗ ಮ್ಯಾನೇಜ್ ಮಾಡಕ್ಕಂತೂ ಆಗೋದಿಲ್ಲ. ಯಾಕೆ ಚಾರ್ಟ್ ಪರ್ ಥಕಾವಟ್ ಕಾ ಅಸರ್ ನಹಿ ಹೋನಾ ಚಾಹಿಯೆ. ನೋಡಿ ಬಾಬಾ ಅದನ್ನ ಎಷ್ಟು ಸಲ ಹೇಳ್ತಾರೆ. ಯಾಕೆ ಅಷ್ಟು ಸಲ ಹೇಳ್ತಾರೆ? ಒಂದೇ ಮಾತನ್ನ ಹೇಳ್ತಾ ಇದ್ರೆ ಅವಾಗ ಸರಿ ತಲೆಗೆ ಹೋಗಲ್ಲ, ಹ್ಞೂ ಅಂತ ಕೇಳಿ ಇದ್ಬಿಡ್ತೀವಿ. ಫುಲ್ ಸಬ್ಜೆಕ್ಟ್ ಇದೇ ಮಾತನ್ನೇ ಬಾಬಾ ಹೇಳೋದು. ನೋಡಿ ಇವತ್ತಂದ್ರೆ ಎಷ್ಟು ಬಾಬಾ ಅವರಿಗೆ ಪ್ರೀತಿ ಮಕ್ಕಳ ಮೇಲೆ. ಈಗ ಒಂದ್ 2-3 ಒಂದ್ 5-6 ಜನ ಅಷ್ಟೇ ರಾತ್ರಿ ನಿದ್ರೆ ಬಿಡೋರು ಇರೋದು ಇದ್ರೊಳಗಡೆ. ಅವ್ರ ಮೇಲೆ ಬಾಬನಿಗೆ ಎಷ್ಟು ಅಟೆನ್ಷನ್ ಇದೆ, ಎಷ್ಟು ಪ್ರೀತಿ ಇದೆ. ನಿಮ್ಮ ದೇಹದ ಬಳಲಿಕೆ ಜಾಸ್ತಿ ಮಾಡ್ಕೋಬೇಡಿ, ನಿಮ್ಮ ಬುದ್ಧಿ ಬಳಲಿ ಹೋಗ್ಬಾರ್ದು, ಮತ್ತೆ ಇದರಿಂದ ನಿಮ್ಮ ಆತ್ಮಹತ್ಯೆ ಕಡೆ ನೀವು ಗಮನ ಕಡಿಮೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದೊಂದು ನಮಗೆ ನಿದ್ದೆ ಕೆಟ್ಟು ಬುದ್ಧಿ ಕೆಟ್ಟ ಅಂತ ಒಂದು ಗಾದೆ ಇದೆಯಲ್ಲ, ಹಂಗೆ ಆಗೋಗ್ಬಿಡುತ್ತೆ. ಅದ್ರಿಂದ ಏನೇನ್ ಆಗುತ್ತೆ ಅಂತ ಹೇಳೋದು. ಇದು ಯಾರಾದ್ರೂ ಸ್ವಲ್ಪ ಕಿರಿಕಿರಿ ಆದ್ರೆ ನಿಮ್ಗೆ ಸಿಡಿಮಿಡಿ ಆಗುತ್ತೆ, ಸಿಡಿಮಿಡಿ ಆದ್ರೆ ಸಂತೋಷ ಆಗೋದಿಲ್ಲ.
ಹೀಗೆ ಬಾಬಾ ಒಂದೊಂದೊಂದೊಂದು ಮಾತನ್ನ ತಿಳಿಸ್ತಾ ಇದ್ದಾರೆ ನೋಡಿ. ನಿಮ್ಮ ಆರೋಗ್ಯವನ್ನ ಬಾಬಾ ಎಷ್ಟು ಯೋಚನೆ ಮಾಡುತ್ತೆ. जितना सेवा में बिजी रहते हो, बल कितना भी बिजी रहो, लेकिन थकावट मिटाने का विशेष साधन हर घंटे व 2 घंटे में 1 मिनिट भी ಶಕ್ತಿಶಾಲಿ ಯಾದ್ का ಅವಶ್ಯ ನಿಕಾಲು. ಅಂದ್ರೆ ನಮ್ಗೆ ಒಬ್ಬ ಭಗವಂತನ ಬಲ ಒಂದು ಭರವಸೆ ಇಟ್ಕೋಬೇಕು. ಎಷ್ಟೇ ನೀವು ಸೇವೆನಲ್ಲಿ ಬ್ಯುಸಿ ಆಗಿರ್ಬಹುದು, ಆದ್ರೆ ನೀವು ನಿಮ್ಮ ಬಳಲಿಕೆಯನ್ನ ನಿವಾರಿಸ್ಕೊಳಕ್ಕೆ ಏನ್ ಮಾಡ್ಬೇಕು, ಗಂಟೆಗೊಂದ್ಸಲ ಆಗಾಗ್ಗೆ ಒಂದ್ ಸ್ವಲ್ಪ 1 ನಿಮಿಷ ಪವರ್ಫುಲ್ ಆಗಿ ಭಗವಂತನ ನೆನಪನ್ನ ನೆನಪು ಮಾಡ್ಲಿಕ್ಕೆ 2-3 ನಿಮಿಷ ಅವಶ್ಯವಾಗಿ ಟೈಮ್ ಮಾಡ್ಕೊಳ್ಳಿ. ನೀವು ಬಹಳ ಕೆಲಸ ಮಾಡ್ತಿರ್ತೀರಿ, ಸುಸ್ತಾದ್ರೆ ಏನ್ ಮಾಡ್ತೀರ ಅವಾಗ? 2 ನಿಮಿಷ ಕೂತ್ಕೊಂಡ್ ಮತ್ತೆ ಮಾಡ್ತೀರಾ ತಾನೆ? ಬಹಳ ಆಯಾಸ ಆಗೋಯ್ತು ಅಂದ್ರೆ ಒಂದ್ ಸ್ವಲ್ಪ ಕೂತ್ಕೊಳ್ತೀರಾ, ಒಂದ್ ಸ್ವಲ್ಪ ನೀರ್ ಕುಡಿತೀರಾ, ಒಂದ್ ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಶುರು ಮಾಡ್ತೀರಿ. ಹಾಗೆ ನಿಮ್ಮ ನಿತ್ಯ ಕೆಲಸಗಳ ಕರ್ಮ ಕ್ಷೇತ್ರದಲ್ಲಿ ತೀರಾ ಮುಳುಗೋಗ್ಬೇಡಿ. ನೀವು ಮಾನಸಿಕವಾಗಿ ಒಂದ್ ಸ್ವಲ್ಪ ಭಗವಂತನನ್ನ ಧ್ಯಾನ ಮಾಡಿ, ನಿಮ್ ಬುದ್ಧಿಯಿಂದ ಭಗವಂತನ ಶಕ್ತಿ ತುಂಬಿಕೊಂಡು ಫ್ರೆಶ್ ಆಗಿ ಅಂತರ ಕೆಲಸ ಮಾಡಿ. जैसे कोई शरीर में कमजोर होता है तो शरीर को शक्ति देने लिए डॉक्टर्स 2-2 घंटे के बाद ताकत की दवाई पीने लिए देते हैं. ನೋಡಿ, ಹೋಮಿಯೋಪತಿಕ್ಕೆಲ್ಲ ಔಷಧಿಗಳನ್ನ ಇಷ್ಟಿಷ್ಟು ಗಂಟೆ ಬಿಟ್ಟು ತಗೊಳ್ಳಿ ಅಂತಾರೆ. ಅಥವಾ ಬಹಳ ವೀಕ್ ಆಗಿದ್ರೆ ಫಿಸಿಕಲ್ ಆಗಿ ಅವರಿಗೆ 2-2 ಗಂಟೆ ಒಂದ್ಸಲ ಮೂಸಂಬಿ ಜ್ಯೂಸ್ ತಗೊಳ್ರಿ ಅಥವಾ ಅದೊಂದು ಟಾನಿಕ್ ತಗೊಳ್ಳಿ ಅಂತ ಕೊಡ್ತಾರೆ ತಾನೆ. ಹಾಗೆ ಪರಮಾತ್ಮನ ಧ್ಯಾನ ಅನ್ನೋದು ನಮ್ಗೊಂದು ಟಾನಿಕ್ ಇದ್ದಂಗೆ. ಅದಕ್ಕೆ ಅದು ಸುಮ್ನೆ ಅಲ್ಲ, ದೈವ ಬಲ, ಗುರು ಬಲ, ಮನೋಬಲ ಇದೆಲ್ಲಾನು ಬೇಕೇ ಬೇಕು, ದೈವ ಬಲ ಬೇಕು. ಈಗ ಆಗಾಗ ಗಂಟೆಗೊಂದ್ಸಲ ನಾವು ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ರೆ ಅದೊಂದು ನಮ್ ದೈವ ಬಲ ಇದ್ದಂಗಿರುತ್ತೆ. ಅಂದ್ರೆ ನಮ್ಮ ಮನಸ್ಸಿಗೆ ಅದು ಶಕ್ತಿ ಕೊಡುವ ಟಾನಿಕ್ಕಿನಂತೆ ಕೆಲಸ ಮಾಡುತ್ತೆ. तो ಟೈಮ್ ನಿಕಲ್ ದವಾಯಿ ಪೀನಿ ಪಡ್ತಿ, ಅದಕ್ಕೆ 2-2 ಗಂಟೆಗೆ ಒಂದ್ಸಲ ನೀವು ಅದ್ ತಗೊಳ್ಳಿ ಇದ್ ತಗೊಳ್ಳಿ ಅಂತ ಅವ್ರು ಹೇಳಿರ್ತಾರಲ್ಲ, ಟೈಮ್ ಮಾಡ್ಕೊಂಡು ತಗೋತಾರಲ್ವಾ. तो बीच बीच में 1 मिनट भी अगर शक्तिशाली याद को निकालो तो उसमें ये भी सब ವಿಟಮಿನ್ ಆ ಜಾಯಂಗೆ. ಅದಕ್ಕೋಸ್ಕರ ಒಂದು ಬೆಳಗಿನ ಜಾವ, ಆಮೇಲೆ ಇಡೀ ದಿನದಲ್ಲಿ ಏನ್ ಮಾಡ್ಬೇಕು, ನೀವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಆಗಾಗ 1-2 ನಿಮಿಷ ಭಗವಂತನನ್ನ ಪ್ರೀತಿಯಿಂದ ನೀವು ನೆನಪು ಮಾಡಿ, ನಿಮ್ಗೆ ಎಲ್ಲಾ ABC ಎಲ್ಲಾ ವಿಟಮಿನ್ಗಳು ಸಿಕ್ಬಿಡುತ್ತೆ. ಈಗ ಉದಾಹರಣೆಗೆ ತಿಳ್ಕೊಳ್ಳಿ, ನೀವೆಲ್ಲ ಉದ್ಯೋಗಸ್ಥರು ಎಲ್ಲೋ ಹೊರಗಡೆ ಹೋಗಿರ್ತೀರ, ನಿಮ್ಗೆ ಬಹಳ ಪ್ರೀತಿ ಪಾತ್ರರಾದವರು ನಿಮ್ಗೆ ಅವಾಗ ಜ್ಞಾಪಕ ಬರ್ತಾ ಇರ್ತಾರೆ ತಾನೆ. ಬಂದಾಗ ಏನ್ ಮಾಡ್ತೀರಿ, 1 ನಿಮಿಷ ಅವರಿಗೆ ಏನೋ ಮೆಸೇಜ್ ಮಾಡ್ತೀರಾ, ಇಲ್ಲ ಫೋನ್ ಮಾಡ್ತೀರಾ. ಅವಾಗ ನಿಮ್ ಮನ್ಸಿಗೆ ಏನಾಗುತ್ತೆ, ಒಂದ್ ಸಮಾಧಾನ ಆಗುತ್ತೆ. ಓ, ಅವ್ರನ್ನ ಜ್ಞಾಪಿಸ್ಕೊಂಡೆ, ಅವ್ರಿಗೆ ನಾನೇನೋ ಮೆಸೇಜ್ ಮಾಡ್ದೆ ಅಂತ ಮೈಂಡ್ ಅಲ್ಲಿ ಏನೋ ಒಂದ್ ರೀತಿನಲ್ಲಿ ರಿಲ್ಯಾಕ್ಸ್ ಅನ್ಸುತ್ತೆ, ಅಥವಾ ಯಾರೋ ನಮ್ಗೆ ಸಪೋರ್ಟ್ ಇದಾರೆ ಅಂತ ಅನ್ಸುತ್ತೆ ತಾನೆ. ಹೀಗೆ ವ್ಯಕ್ತಿಗಳನ್ನ ನಾವು ಆಧಾರ ಇಟ್ಕೋತೀವಲ್ಲ, ಅದ ಅನುಭವ ಇದೆ. ಹಾಗೆ ಪರಮಾತ್ಮನನ್ನು ನಮ್ಮ ಒಂದು ಪುರುಷಾರ್ಥದಲ್ಲಿ ಅಂದ್ರೆ ಇಡೀ ದಿನದಲ್ಲಿ ಅಟ್ಲೀಸ್ಟ್ 1 ಗಂಟೆಗೆ 2 ಗಂಟೆಗೆ ಒಂದ್ಸಲ ದೇವ್ರನ್ನ ಧ್ಯಾನ ಮಾಡ್ತಾ, ಭಗವಂತ ಇದನ್ನೆಲ್ಲ ನಿನ್ಗೆ ಅರ್ಪಿಸ್ತಾ ಇದ್ದೀನಿ, ನೀನೇ ನಡೆಸ್ತಾ ಇದ್ಯಾ, ಈ ಕೆಲ್ಸ ನಿಂದು, ಇದು ಅಂದ್ರೆ ನಾನೇ ಮಾಡ್ತೀನಿ ಅಂತ ಹೊರೆ ಹೊತ್ಕೊಂಡ್ ಮಾಡೋದ್ ಬಿಟ್ಟು, ಇದೆಲ್ಲ ನಿಂದಾಗಿದೆ, ನಿನ್ಗ ಅರ್ಪಿಸಿದ್ದೀನಿ, ನೀನ್ ನಡೆಸ್ತಾ ಇದ್ಯಾ, ನೀನ್ ಇದನ್ನೆಲ್ಲ ಚೆನ್ನಾಗಿ ನಡೆಸ್ತಾ ಇದೀಯ, ನಿನಗ್ ಧನ್ಯವಾದಗಳು ಅಂತ ಆಗಾಗ್ಗೆ ಭಗವಂತನ ಜೊತೆನಲ್ಲಿ ನಾವು ಕನೆಕ್ಟ್ ಆಗ್ತಾ ಇರ್ಬೇಕು. ಅವಾಗ ನಿಮಗೆ ಬೇಕಾದಂತಹ ಎಲ್ಲಾ ಬಲಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಸುನಾಯತಾನ ಶಕ್ತಿಶಾಲಿ ಯಾದ್ ಕ್ಯೂ ನಹಿ रहती, जब है ही बाप के और बाप आपका सर्व संबंध दिल का स्नेह है, नॉलेजफुल है, प्राप्ति के अनुभवी हो, फिर भी शक्तिशाली याद क्यों नहीं रहता, उसका कारण क्या है. ಅಂದ್ರೆ ಪರಮಾತ್ಮ ನಾನು ನಿನ್ನವನು, ನೀನು ನನ್ನವನು ಅಂತ ಭಗವಂತನಿಗೆ ನೀವು ಅರ್ಪಿಸ್ಕೊಂಡಿದ್ದೀರಾ. ಅಷ್ಟಾದ್ರೂ ಯಾಕೆ ಆ ಪರಮಾತ್ಮನ ಒಂದು ಪವರ್ಫುಲ್ ಆದ ಧ್ಯಾನ ನೆನಪು ಯಾಕೆ ನಿಮಗ್ ಬರೋದಿಲ್ಲ? ಅದಕ್ಕೆ ಕಾರಣ ಏನು? ಅಪ್ನಿ ಯಾದ್ ಕಾ ಲಿಂಕ್ ನಹಿ ರಖ್ತೆ, ಅಂದ್ರೆ ಆ ಪರಮಾತ್ಮನ ಜೊತೆನಲ್ಲಿ ಆ ಪ್ರೀತಿಯಿಂದ ಅವನನ್ನ ಧ್ಯಾನ ಮಾಡ್ತಕ್ಕಂತ ಲಿಂಕ್ ನ ಇಟ್ಕೊಳ್ಳಲ್ಲ. ಲಿಂಕ್ ಟೂಟ್ತಾ ಹೇ, ಇಸ್ಲಿಯೇ ಫಿರ್ ಜೋಡ್ನೆ ಮೇ ಸಮಯ ಬಿ ಲಗ್ತಾ ಹೇ. ಅಂದ್ರೆ ಪರಮಾತ್ಮನ ಜೊತೆನಲ್ಲಿರುವ ಆ ಒಂದು ಮನಸ್ಸಿನ ಲಿಂಕ್ ಕಟ್ ಆಗ್ಬಿಟ್ರೆ ಮತ್ತೆ ನೀವು ಅದನ್ನ ಕಟ್ ಆಗಿರೋದನ್ನ ಜೋಡಿಸ್ಲಿಕ್ಕೆ ಮತ್ತೆ ಟೈಮ್ ಆಗುತ್ತೆ, मेहनत भी लगती है और शक्तिशाली के बजाय कमजोर हो जाते हैं. विस्मृति तो नहीं हो सकती, याद रहती, लेकिन शक्तिशाली याद स्वतः रहे, इसके लिए यह लिंक टूटना नहीं चाहिए. ಅಂದ್ರೆ ಪರಮಾತ್ಮ ಅಂದ್ರೆ ಪ್ರತಿಯೊಂದು ಆತ್ಮನಿಗೂ ಅವರು ತಂದೆ. ಪರಮಾತ್ಮ ಅಂದ್ರೆ ಇಲ್ಲ ಅವ್ರು ಶಂಕರಾಚಾರ್ಯರು ಅವರು ಹಂಗ್ ಧ್ಯಾನ ಮಾಡಿದ್ರು, ಇವರು ಸ್ವಾಮೀಜಿಗಳು ಅವ್ರಿಗಷ್ಟೇ ದೇವರು, ನಾವೆಲ್ಲಿ ಸಾಮಾನ್ಯರು ಅಂತ ಹಂಗಲ್ಲ. ಪ್ರತಿಯೊಬ್ಬರಿಗೂ ಪ್ರತಿಯೊಬ್ರು ಆತ್ಮನಿಗೆ ತಂದೆ ಪರಮಾತ್ಮ.
ಆ ಪರಮಾತ್ಮ ನನ್ನ ತಂದೆ ಆಗಿದ್ದಾರೆ ಅನ್ನುವಂತಹ ಸಂಬಂಧವನ್ನ ಮನಸ್ಸಿನಿಂದ ಡಿಸ್ಕನೆಕ್ಟ್ ಆಗ್ಬೇಡಿ. ಬಲೆ ಜೀವನದಲ್ಲಿ ನಾವು ಎಷ್ಟೋ ತಪ್ಪು ಮಾಡಿರ್ಬಹುದು, ಏರುಪೇರುಗಳಾಗಿರ್ಬಹುದು, ಒಳ್ಳೇದು ಕೆಟ್ಟು ಪಾಪ ಪುಣ್ಯ ಎಲ್ಲ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಒಳಗಿನ ಸಂಬಂಧ ಏನ್ ಪರಮಾತ್ಮನ ಜೊತೆಲಿದೆ, ಆ ಲಿಂಕ್ ಅನ್ನ ನೀವು ಡಿಸ್ಕನೆಕ್ಟ್ ಮಾಡ್ಕೋಬೇಡಿ. ಅಂದ್ರೆ ನಾವು ಕಡಿಮೆ ಇದ್ದೀವಿ ಅಂತ ನಾವು ಗಿಲ್ಟಿಯಲ್ಲಿ ಬಂದು ನಾವು ಭಗವಂತನ ನಮಗ್ ನಾವೇ ಭಗವಂತನಿಂದ ದೂರ ಮಾಡ್ಕೋಬಾರ್ದು. हर समय बुद्धि में याद का लिंक जुटा रहे, उसकी विधि यह है, यह भी आवश्यक है. ಅದರಿಂದ ಲಿಂಕ್ ಇತ್ತು ಅಂದ್ರೆ ನೀವು ನೆನಪು ಮಾಡಕ್ಕಾಗುತ್ತೆ. जैसे वो काम समझते हो आवश्यक है, ये प्लान पूरा हो करके ही उठना है, इसलिए समय भी देते हो, एनर्जी भी लगाते हो, वैसे यह भी आवश्यक है. ಹೇಗೆ ಏನಾದ್ರು ಒಂದು ಪ್ಲಾನ್ ಹಾಕಿರ್ತೀರಾ, ಆ ಕೆಲ್ಸನ ಮುಗಿಸ್ಬೇಕು, ಅವಶ್ಯಕತೆ ಇದೆ, ಕೈ ಹಾಕಿ ಈಗೊಂದು ಹಬ್ಬ ಬಂತು ನಾನು ಅದ್ ಮಾಡ್ಬೇಕು ಅದನ್ನ ನಾವು ಮಾಡೇ ಮಾಡ್ತೀವಲ್ಲ. ಅದೇ ತರದಲ್ಲಿ ನಾವು ಭಗವಂತನ ಸಂಬಂಧ ಒಂದ್ ವಿಷಯದಲ್ಲಿ, ಭಗವಂತನ ವಿಷಯದಲ್ಲಿ, ಅವ್ನ್ ಧ್ಯಾನ ಮಾಡೋ ವಿಷಯದಲ್ಲಿ ಅದಕ್ಕೆ ಯಾಕೆ ನಾವು ಬೇಕಾಬಿಟ್ಟಿ ಮಾಡೋದು? ಬೇರೆ ಎಲ್ಲಾನು ಇಂಪಾರ್ಟೆಂಟು, ಕೈ ಹಾಕಿದ್ಮೇಲೆ ಮಾಡಿ ಮುಗಿಸ್ಬೇಕು, ಲೇಟ್ ಆದ್ರೂ ಪರವಾಗಿಲ್ಲ, ಇಂಪಾರ್ಟೆಂಟು ಅಂತೀವಿ ಅಂದ್ಮೇಲೆ ನಮ್ ಜೀವನದಲ್ಲಿ ಭಗವಂತನ ಧ್ಯಾನ ಮಾಡೋದು ಅದ್ ಮಾತ್ರ ನೆಗ್ಲೆಕ್ಟ್. ಅದಕ್ಕೆ ಟೈಮು ಬೇಕು ಕೊಡೋದಿಲ್ಲ, ಅದನ್ನ ಮಾಡ್ಬೇಕು ಅಂತಾನೂ ಅನ್ಕೊಳ್ಳೋದಿಲ್ಲ, ಅದ್ ನಮ್ಗೆ ಅಗತ್ಯವೇ ಇಲ್ವೇನೋ ಅನ್ನೋ ತರ ಆ ಸಬ್ಜೆಕ್ಟ್ ಅನ್ನೇ ನಾವು ಅವಾಯ್ಡ್ ಮಾಡ್ಬಿಡೋದು. ಹೀಗೆಲ್ಲ ಮಾಡ್ಬಾರ್ದು. ಪರಮಾತ್ಮನ ಧ್ಯಾನ ಮಾಡೋ ವಿಷಯದಲ್ಲಿ ನೀವು ಹಿಂದುಳಿಬಾರ್ದು ಅಂತ ಬಾಬಾ ಹೇಳ್ತಾರೆ. ಅದರಿಂದ ಇದನ್ನ ನೀವು ಅವಶ್ಯವಾಗಿ ಮಾಡಿ, ಕಾಮ್ ಪೆಹಲೆ ಪೂರಾ ಕರ್ಕೆ ಫಿರ್ ಯಾದ್ ಕರೆಂಗೆ, ಆ ಕೆಲ್ಸ ಈ ಕೆಲ್ಸ ಮಾಡಿ ಆಮೇಲೆ ಯೋಗ ಮಾಡ್ತೀವಿ ಅಂದ್ರೆ ಎಲ್ಲ ಮಾಡಿ ಕೊನೆಗೆ ಉಳಿದಿದ್ದ ಟೈಮ್ ಬಾಬಾ ಅವ್ರಿಗಲ್ಲ. ನೋಡಿ ದೇವ್ರಿಗೆ ಏನ್ ಮಾಡ್ತೀವಿ, ಮೊದಲು ನೈವೇದ್ಯ ಇಡ್ತೀವಿ ತಾನೆ, ಅಡಿಗೆ ಮಾಡಿ ಅಥವಾ ಏನಾರು ಹಣ್ಣು ತಂದ್ರೆ ಮೊದಲು ಇಡ್ತೀವಿ, ಉಳಿದಿದ್ದು ಇಡೋದಿಲ್ಲ. ಅಲ್ಲಿ ತಿಂದು ಉಳಿದಿದ್ದು ಇಡ್ತೀವ ದೇವರಿಗೆ? ಇಲ್ಲ. ಹಾಗೆ ನಮ್ ಜೀವನದಲ್ಲಿ ನಮ್ಮ ಮಹತ್ವ, ಇಂಪಾರ್ಟೆನ್ಸ್, ಸಮಯ ಇದು ಕೊನೆ ಉಳಿದಿದ್ದಷ್ಟು ಮಾತ್ರ ದೇವರಿಗೆ ಯಾಕೆ. ನಿಮ್ ಜೀವನದಲ್ಲಿ ಮೊದಲ ಆದ್ಯತೆನೆ ಭಗವಂತನ್ ಕೊಡಿ ಅಂದ್ರೆ ಒಂದ್ 2 ನಿಮಿಷ ಗಂಟೆಗೆ ನೆನಪು ಮಾಡಿ, ಇಸ್ಕಾ ಸಮಯ ಪ್ರಮಾಣ ಪ್ರೋಗ್ರಾಮ್ ಪೆಹಲೆ ಆಡ್ ಕರೋ. ಅದಕ್ಕೋಸ್ಕರ ಏನೇ ನಿಮ್ ಜೀವನ ಕಾರ್ಯಕ್ರಮಗಳಿರ್ಲಿ, ಈ ಪರಮಾತ್ಮನನ್ನ ಮೊದ್ಲು ಆಡ್ ಮಾಡ್ಕೊಳ್ರಿ. ಹಿಂದೂಗಳಲ್ಲಿ ನೋಡಿ, ವರ್ಷದ 365 ದಿನಗಳಲ್ಲೂ ಏನಿರುತ್ತೆ, ಒಂದಿನ ಏಕಾದಶಿ, ಒಂದಿನ ಅದು, ಒಂದಿನ ಅಮಾವಾಸ್ಯೆಗೊಂದು, ಹುಣ್ಮೆಗೊಂದು, ಏನಾದ್ರೂ ಒಂದು ದೇವರಿಗೆ ಲಿಂಕ್ ಆಗಿನೇ ಇರುತ್ತೆ. ನಮ್ ಜೀವನದಲ್ಲಿ ನಾವು ಒಂದಲ್ಲ ಒಂದು ಕಾರಣದಿಂದ ಭಗವಂತನ ಜೊತೆನಲ್ಲಿ ನಾವು ಟೈಮ್ ಟೇಬಲ್ ಅಲ್ಲಿ ಆಡ್ ಮಾಡ್ಕೋಬೇಕು. ಆಡ್ ಮಾಡ್ಕೊಳ್ಳೋದಂದ್ರೆ ನಾವು ಭಗವಂತನಿಗೆ ಒಪ್ಸೋದು, ಭಗವಂತ ಇದೆಲ್ಲ ನಿಂದು. ಈಗ ಓದ್ತಾ ಇರ್ತೀರಾ, ಭಗವಂತ ನಾನ್ ನಿನ್ ಮಗು ಇದ್ದೀನಿ, ನನ್ಗೆ ಚೆನ್ನಾಗಿ ನೆನಪಿನ ಶಕ್ತಿ ಕೊಡಪ್ಪ, ನಾನ್ ನಿನ್ ಧ್ಯಾನ ಮಾಡ್ಬೇಕು. ಊಟ ಮಾಡ್ತೀವ, ಪರಮಾತ್ಮ ನೀನ್ ಕೊಟ್ಟಿದ್ದನ್ನ ನಿನಗ ಅರ್ಪಣೆ ಮಾಡ್ತಾ ಇದ್ದೀನಿ, ನೀನ್ ಧ್ಯಾನ ಮಾಡಿ ನಿನ್ ಪ್ರಸಾದ ತಗೋತೀನಿ. ಹೀಗೆ ಪ್ರತಿಯೊಂದಕ್ಕೂ ಸಹ ಆ ಭಗವಂತನಿಗೆ ಒಂದ್ ಸ್ವಲ್ಪ ನೀವು ಸೇರಿಸ್ಕೊಳ್ರಿ. जैसे सेवा का प्लान के लिए 2 घंटा टाइम निकाल फिक्स करते हो, चाहे मीटिंग करते हो चाहे प्रैक्टिकल करते हो, तो 2 घंटे के साथ साथ ये बीच बीच करना है, ये ऐड करो. ಹೀಗೆ ನಿಮ್ ಜೀವನದಲ್ಲಿ ಮಧ್ಯ ಮಧ್ಯ ಪರಮಾತ್ಮನನ್ನ ನೀವು ಸೇರಿಸ್ಕೊಳ್ತಾ ಹೋಗಿ. ನೋಡಿ, ಮೊಬೈಲ್ ಅಲ್ಲಿ ನಾವು ಸುಮ್ನೆ ಫ್ರೀ ಆಗಿದ ತಕ್ಷಣ ಏನ್ ಮಾಡ್ತೀವಿ, ಮೊಬೈಲ್ ಓಪನ್ ಮಾಡಿ ನೋಡಕ್ ಶುರು ಮಾಡ್ತೀವಿ. ಏನಾಗಿದೆ, ಏನೇನು ಅದರೊಳಗೆ ಬದಲಾವಣೆ ಆಗಿದೆ, ಏನ್ ಅಪ್ಡೇಟ್ ಆಗಿದೆ, ಅದು ಅಂದ್ರೆ ಮನುಷ್ಯರ ಜೊತೆಗೆ ನಾವು ಹೆಂಗ್ ಕನೆಕ್ಟ್ ಆಗ್ತಾ ಇರ್ತೀವಿ, ಅಪ್ಡೇಟ್ ಆಗ್ತಾ ಇರ್ತೀವಿ ಅವ್ರ ಜೊತೆಗೆ. ಆ ಪರಮಾತ್ಮ ಅಂದ್ರೆ ಮನುಷ್ಯರು ನಮ್ಗೆ ಸುಖದಲ್ಲಿ ಅಷ್ಟೇ ಸಾಥಿಗಳಾಗಿರ್ತಾರೆ, ಆದ್ರೆ ಭಗವಂತ ನಮ್ಮ ದುಃಖದಲ್ಲಿ ನಮ್ಮ ಜೊತೆಗಾರನಾಗ್ತಕ್ಕಂಥವ್ನು. ಅವ್ರನ್ನ ನೀವು ಅವಾಗ ನಿಮ್ಮ ಜೀವನದಲ್ಲಿ ಧ್ಯಾನ ನೆನಪು ಮಾಡ್ತಾ ಇರಿ. जो 1 घंटे में प्लान बनाएंगे वो आधे घंटे में हो जाएगा, करके देखो. ಭಗವಂತ ನಿಮ್ ಜೊತೆಗಾರ ಮಾಡ್ಕೊಳ್ಳಿ. ನೀವು 1 ಗಂಟೆನಲ್ಲಿ ಮಾಡೋ ಕೆಲಸ ಅರ್ಧ ಗಂಟೆನಲ್ಲಿ ಮಾಡಿ ಮುಗಿಸ್ತೀರಿ, ಬೇಕಾದ್ರೆ ಮಾಡಿ ನೋಡಿ ಅಂತ. ಅಂದ್ರೆ ಅಷ್ಟು ನಿಮ್ಮ ಬುದ್ಧಿ ಕ್ಲಾರಿಟಿ ಇರುತ್ತೆ, ಸ್ಪಷ್ಟ ಇರುತ್ತೆ, ಈಸಿ ಆಗ್ಬಿಡುತ್ತೆ. आपकी फ्रेशनेस से 2 बजे आंख खुलती है वो दूसरी बात है, लेकिन कार्य के कारण जागना पड़ता है तो उसका इफेक्ट शरीर पर आता है, इसलिए बैलेंस के ऊपर सदा अटेंशन रखो. ಅದರಿಂದ ನೀವು ರಾತ್ರಿ ನಿದ್ರೆ ವಿಷಯದಲ್ಲಿ ಬ್ಯಾಲೆನ್ಸ್ ಅನ್ನ ಇಟ್ಕೊಳ್ಳೋ ಬಗ್ಗೆ ನೀವು ಗಮನ ಕೊಟ್ಕೊಳ್ಳಿ. बाप दादा बच्चों को इतना बिजी देख यही सोचते हैं इनके माथे की मालिश होनी चाहिए. ಮಕ್ಕಳು ಇಷ್ಟು ಬಿಸಿ ಇರ್ತಿರಲ್ಲ, ನಿಮ್ಮ ನೋಡಿದ್ರೆ ಬಾಬಾ ಅವ್ರಿಗೆ ಅನ್ಸುತ್ತಂತೆ, ಪಾಪ ಇವ್ರಿಗೆ ನಿದ್ದೆಗೆಟ್ಟು ಎಷ್ಟು ತಲೆ ಭಾರ ಆಗಿದೆ, ತಲೆಗೆ ಮಾಲಿಶ್ ಮಾಡೋಣ, ಇವ್ರಿಗೆಲ್ಲ ಮಾಲಿಶ್ ಆಗ್ಬೇಕು ಅಂತ. ಲೇಕಿನ್ ಸಮಯ ನಿಕಾಲೆಂಗೆ ತೋ ವತನ್ ಮೇ ಬಾಪ್ ದಾದಾ ಮಾಲಿಶ್ ಭಿ ಕರ್ ದೇಂಗೆ, ये भी अलौकिक होंगी, जैसे लौकिक मालिश थोड़े ही होंगे. ಅಂದ್ರೆ ನಿಮಗ್ ಮಾಲಿಶ್ ಅಂದ್ರೆ ಈ
ಎಣ್ಣೆ ಹಾಕಿ ಕೈಯಿಂದ ಮಾಲಿಶ್ ಮಾಡ್ತಾರ ಲೌಕಿಕ ದೇಹಕ್ಕೆ ಆ ತರದ್ದಲ್ಲ. ನೀವು ಧ್ಯಾನದಲ್ಲಿ ನನ್ನ ಹತ್ರ ಬನ್ನಿ ಸೂಕ್ಷ್ಮ ವತನಕ್ಕೆ, ಅಲ್ಲಿ ನಿಮ್ಗೆ ಅಲೌಕಿಕವಾದ ಮಾಲಿಶ್ ಅಂದ್ರೇನು? ನಿಮ್ಗೆ ಏನೋ ಒಂದು ನಿಮಗೆ ಅಂದ್ರೆ ನಿಮ್ಗೆ ಆ ಯೋಗ ಸ್ಥಿತಿನಲ್ಲಿ ಒಂದು ದಿವ್ಯತೆಯ ಅನುಭವ ಆಗುತ್ತೆ, ಒಂದು ಅಲೌಕಿಕತೆ ಅನುಭವ ಆಗುತ್ತೆ. ಆ ದಿವ್ಯತೆ, ದೈವತ್ವ, ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಿಮ್ಗೆಲ್ಲ ಭಾರ ಹೋಗಿ ಹಗುರವಾಗುತ್ತೆ. ನಿಮ್ಗೊಂದು ಶಕ್ತಿ ಸಿಕ್ಕಂಗ ಅನ್ಸುತ್ತೆ, ಒಂದು ಖುಷಿ ಆಗುತ್ತೆ. ಸ್ವಯಂ ಭಗವಂತನ ಸಾಮೀಪ್ಯದ ಅನುಭವದಲ್ಲಿ ನಿಮ್ಗೆ ಬಹಳನೇ ಮಾನಸಿಕವಾಗಿ ಹಗುರವಾಗಿರ್ತೀರಿ. ಇದಕ್ಕೆ ಮಾಲಿಶ್ ಅನ್ನೋದು. ಅಂದ್ರೆ ನಿಮ್ಮ ಸೇವೆಗೆ ಮೆಚ್ಚಿ ಭಗವಂತ ನಮ್ಗೇನ್ ಮಾಡ್ತಾರೆ, ತನ್ನ ಸಾನ್ನಿಧ್ಯವನ್ನ ನಮ್ಗೆ ಕೊಟ್ಟು ನಮ್ಗೆ ಖುಷಿ ಪಡಿಸ್ತಾರೆ. आग ಏನಾಗ್ತೀರಾ, एकदम फ्रेश हो जाएंगे। एक सेकंड में भी शक्तिशाली तन और मन दोनों को फ्रेश कर देती है। बाप के वतन में आ जाओ, जो संकल्प करेंगे वो पूरा हो जाएगा। चाहे शरीर का थकावट, चाहे दिमाग की, चाहे स्थिति की थकावट, बाप तो आई ही है थकावट उतारने। ಅದನ್ನ ನೀವು ನನ್ ಧ್ಯಾನ ಮಾಡಿ ನನ್ನ ಹತ್ರ ಬನ್ನಿ. ನಿಮ್ಗೆ ಮಾನಸಿಕ ಬಳಲಿಕೆ, ದೈಹಿಕ ಬಳಲಿಕೆ ಅಥವಾ ನಿಮ್ಮ ಸ್ಥಿತಿಯಲ್ಲಿ ಏನಾದ್ರೂ ಪರಿಸ್ಥಿತಿಗಳು ಬಂದಾಗ ಮನಸ್ಸಿಗೆ ಜರ್ಜರಿತ ಆಗೋಗಿರ್ತೀವಿ, ಚಿಂತೆ ಮಾಡ್ಕೊಂಡು ಇದೆಲ್ಲ ಬಳಲಿಕೆಗಳು ಏನಿರುತ್ತಲ್ಲ ಅದನ್ನೆಲ್ಲ ನಾನ್ ದೂರ ಮಾಡ್ತೀನಿ. ನಾನ್ ಬಂದಿರೋದೇ ನಿಮ್ಮ ದಣಿವನ್ನ, ಬಳಲಿಕೆಯನ್ನ ದೂರ ಮಾಡ್ಲಿಕ್ಕೆ ಅಂತ ಭಾವ ಹೇಳುತ್ತೆ. ಓಂ ಶಾಂತಿ.